ಕಳೆದ ವಾರಗಳಿಂದ ಯೇಸು ಸ್ವಾಮಿಯು ಯಾರು ಎಂಬುದಾಗಿ ನಾವು ತಿಳ್ಕೊಳ್ತಾ ಇದ್ದೇವೆ. ತಾನು ಯಾರು ಎಂಬುದಾಗಿ ಹೇಳ್ಕೊಂಡ್ರು. ದ 7 I am ಸ್ಟೇಟ್ಮೆಂಟ್ಸ್ ಫ್ರಮ್ ದ ಗಾಸ್ಪಲ್ ಆಫ್ ಜಾನ್. ಯೋಹನ ಬರೆದ ಸುವಾರ್ತೆಯಲ್ಲಿ 7 ಸಾರಿ ಯೇಸು ತಾನು ಯಾರೆಂಬುದಾಗಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಆ ವಾಕ್ಯಗಳನ್ನು ನಾವು ನೋಡುತ್ತಾ ಯೇಸು ಯಾರೆಂಬುದಾಗಿ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೇವೆ. ಹಾಲೆಲೂಯ. ಮೊದಲನೇದಾಗಿ ನಾವು ಕಲ್ತ್ಕೊಂಡೆವು, ಯೇಸು ಏನಂತ ಹೇಳಿದ್ರು, ನಾನೇ ಜೀವ ಕೊಡುವ ರೊಟ್ಟಿ. ಎರಡನೇದು, ನಾನೇ ಲೋಕಕ್ಕೆ ಬೆಳಕು. ಕಳೆದ ಸಾರಿ ನಾನು ಸಂದೇಶವನ್ನು ನೀಡಿದಾಗ ನಾವು ಕಲ್ತ್ಕೊಂಡೆವು, ಯೇಸು ಹೇಳಿದ ಮಾತು, ನಾನೇ ಬಾಗಿಲಾಗಿದ್ದೇನೆ ಎಂಬುದಾಗಿ. ಈ ಎಲ್ಲ ಒಂದು ಮಾತುಗಳಲ್ಲಿ 2 ವಿಷಯಗಳನ್ನು ನಾವು ಗಮನಿಸಬೇಕಾಗಿದೆ. ಒಂದು, ಈ ಮಾತುಗಳಲ್ಲಿ ಯೇಸು ಯಾರು ಎಂಬ ಪ್ರಕಟಣೆ ಇದೆ. ಅನೇಕ ವರ್ಷಗಳಿಂದ ನಾವು ಕ್ರೈಸ್ತರಾಗಿರ್ಬೋದು, ಸಭೆಗೆ ಬರ್ತಿರ್ಬೋದು, ಬಟ್ ಯೇಸುವಿನ ಬಗ್ಗೆ ಎಲ್ಲ ಗೊತ್ತು ಅಂತ ಹೇಳ್ಕೊಳ್ಳೋಕ್ಕೆ ಯಾರಕ್ಕಿಂತ ಸಾಧ್ಯವಿಲ್ಲ. ಅದು ಜೀವಿತ ಪರ್ಯಂತ ಕೂಡ ಆತನ ತಿಳಿದುಕೊಳ್ತಾನೆ ಇರ್ತೇವೆ. ಆ ಒಂದು ದಾಹ, ಹಂಬಲ, ಬಯಕೆ ನಮ್ಮಲ್ಲಿರಬೇಕು. ನಾವು ಹೆಚ್ಚಾಗಿ ಯೇಸುವಿನ ತಿಳಿದುಕೊಳ್ಳುವಾಗ ಹೆಚ್ಚಾಗಿ ಆತನ ಪ್ರೀತಿಸೋದಕ್ಕೆ ಸಾಧ್ಯ ಆಗುತ್ತೆ. ಹೆಚ್ಚಾಗಿ ಆತನ ಮೇಲೆ ನಂಬಿಕೆ ಇಡಕ್ಕೆ ಸಾಧ್ಯ ಆಗುತ್ತೆ. ಹೆಚ್ಚಾಗಿ ಆತನಿಗೆ ವಿಧೇಯರಾಗೋದಕ್ಕೆ ಸಾಧ್ಯ ಆಗುತ್ತೆ. ಹೆಚ್ಚಾಗಿ ಆತನ ಕಾರ್ಯಗಳನ್ನ, ಅದ್ಭುತಗಳನ್ನ ನಮ್ಮ ಜೀವಿತದಲ್ಲಿ ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ವೇಳೆ ನಿಮ್ಮ ನಂಬಿಕೆಯ ಜೀವಿತದಲ್ಲಿ ನೀವು ಸ್ಥಗಿತರಾಗಿರುವುದಾದ್ರೆ, ಒಂದು ವೇಳೆ ಆತನ ಪ್ರೀತಿ ನಿಮ್ಮಲ್ಲಿ ಕಡಿಮೆ ಆಗಿರುವುದಾದ್ರೆ, ತಣ್ಣಗಾಗಿರುವುದಾದ್ರೆ, ಬಹುಶಃ ಕಾರಣ ಏನಂದ್ರೆ ಯೇಸುವನ್ನ ತಿಳಿದುಕೊಳ್ಳುವುದರಲ್ಲಿ, ನೀವು ಮುಂದೆ ಪ್ರಯಾಣ ಮಾಡೋದ್ರಲ್ಲಿ ನಿಂತೋಗ್ಬಿಟ್ಟಿದ್ದೀರಾ ಅಂತ ಅರ್ಥ. ಈ ಒಂದು ಸರಣಿಯನ್ನ ನಾನು ನಿಮ್ಮ ಮುಂದೆ ತಂದಿಡುವಾಗ ಪ್ರತಿಯೊಬ್ಬರಲ್ಲೂ ಕೂಡ ಯೇಸು ಯಾರು? ಆತನು ಸಾಧಾರಣವಾದ ಮನುಷ್ಯನಲ್ಲ, ಸಾಧಾರಣವಾದ ದೇವರು ಕೂಡ ಅಲ್ಲ. ಆತನು ಸರ್ವಲೋಕದ ಸೃಷ್ಟಿಕರ್ತನಾಗಿದ್ದಾನೆ. ನಮ್ಮೆಲ್ಲರೂ ಕೂಡ ಶಾಶ್ವತವಾದ ಪ್ರೀತಿಯಿಂದ ಪ್ರೀತಿಸಿದ ದೇವರಾಗಿದ್ದಾನೆ. ನಮ್ಮ ತಂದೆಯು, ನಮ್ಮ ತಾಯಿಯು, ನಮ್ಮ ಸ್ನೇಹಿತನು, ನಮ್ಮ ಬಂಧುವು, ನಮ್ಮ ಬಳಗವೂ ಆಗಿದ್ದಾನೆ. ಹಾಲೆಲೂಯ. ಈ ಒಂದು ವಾಕ್ಯಗಳನ್ನು ಕೇಳುವಾಗ 2 ವಿಷಯಗಳು ನಮ್ಮಲ್ಲಿ ಇರಬೇಕು. ಒಂದು, ಆತನು ಯಾರೆಂಬುದಾಗಿ, ಯೇಸು ಯಾರೆಂಬುದಾಗಿ ಹೇಳಿದೆಂಬುದನ್ನ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಎರಡನೇದು, ಆತನನ್ನ ಅನುಭವಿಸೋದಕ್ಕೆ ನಮ್ಮನ್ನ ಆಹ್ವಾನಿಸ್ತಾ ಇದ್ದಾನೆ. ಇದು ಕೇವಲ ತಲೆಯಲ್ಲಿ ಮಾಹಿತಿಗಳನ್ನ, ತಿಳುವಳಿಕೆಯನ್ನ, ಜ್ಞಾನವನ್ನ, ಬುದ್ಧಿಯವನ್ನ ಪಡೆದುಕೊಳ್ಳುವಂತ ವಿಷಯ ಮಾತ್ರವಲ್ಲ. ದಿಸ್ ಇಸ್ ಅಬೌಟ್ ಎ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಯೇಸು ಆತನು ಯಾರೆಂಬುದಾಗಿ ಅನುಭವಿಸುವುದಕ್ಕೆ ನಮ್ಮೆಲ್ಲ ಕೂಡ ಆಹ್ವಾನಿಸ್ತಾ ಇದ್ದಾನೆ. ಹಾಲೆಲೂಯ. ಈ ಒಂದು ಇವತ್ತಿನ ದಿನದಲ್ಲಿ ಕೂಡ 4ನೇ ಒಂದು ಹೇಳಿಕೆಗೆ ನಾವು ಹೋಗ್ಲಿದ್ದೇವೆ. ಅದಕ್ಕಿಂತ ಮುಂಚೆ ನಾವು ಒಂದು ಪ್ರಶ್ನೆಯನ್ನ ಅಥವಾ ಒಂದು ವಿಷಯ ನಿಮ್ಮ ಮುಂದೆ ನಾನು ಹೇಳಲು ಬಯಸ್ತೇನೆ. ಎಷ್ಟು ಜನ ನಿಮಗೆ ಆಗಾಗ ಅನಿಸುತ್ತೆ, ನಾನು ಯಾವುದಕ್ಕೂ ಕೂಡ ಇಲ್ಲ ಎಂಬುದಾಗಿ? ನಾನು ಯೋಗ್ಯನಲ್ಲ, ನಾನು ಪ್ರಯೋಜನಕ್ಕೆ ಬಾರದವನು, ನಾನು ಅಯೋಗ್ಯನು, ಒಬ್ಬ ಸಾಧಾರಣವಾದ ವ್ಯಕ್ತಿ ಅಂತ ಅನ್ಕೊಳ್ತಾ ಇದ್ದೀರಾ? ಅನ್ಸುತ್ತೆ ನಿಮಗೆ? ಅಥವಾ ಕೆಲವೊಮ್ಮೆ ಈ ಲೋಕದಲ್ಲಿ ಲಕ್ಷಾಂತರ ಜನರಿದ್ದಾರೆ, ಆ ಲಕ್ಷಾಂತರ ಜನರಲ್ಲಿ ನಾನು ಒಬ್ಬ ಅನ್ಸುತ್ತೆ ನಿಮಗೆ? ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ಸ್ಥಳಗಳಲ್ಲಿ 100 ಜನರಲ್ಲಿ ನಾನು ಒಬ್ಬ, ನಿಮ್ಮ ಶಾಲಾ ಕಾಲೇಜುಗಳಲ್ಲಿ 100 ಸ್ಟೂಡೆಂಟ್ಸ್ ಇದ್ದಾರೆ, ನಾನು ಒಬ್ಬ ಸ್ಟೂಡೆಂಟ್ ಅದರಲ್ಲಿ. ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಸುಮಾರು 100 ಜನರಿದ್ದಾರೆ, ಅದ್ರಲ್ಲಿ ನಾನು ಒಬ್ಬ ವ್ಯಕ್ತಿ. ಆ ರೀತಿಯ ಭಾವನೆಗಳು ನಿಮ್ಗೆ ಅನ್ಸುತ್ತಾ? ನಾನೊಬ್ಬ ಸಾಧಾರಣವಾದ ವ್ಯಕ್ತಿ, ನನ್ನಲ್ಲಿ ಯಾವುದೇ ಯೋಗ್ಯತೆ ಇಲ್ಲ, ನನ್ನಲ್ಲಿ ಅರ್ಹತೆ ಇಲ್ಲ, ನಾನು ಯಾವುದಕ್ಕೆ ಪ್ರಯೋಜನಕ್ಕೆ ಬಾರ್ದವನು, ಯಾಕಾದ್ರೂ ಹುಟ್ಟದ್ನೋ, ಈ ಎಲ್ಲರೂ ಕೂಡ ಯಾರು ಕೂಡ ನನ್ನನ್ನ ಗೌರವಿಸೋರಿಲ್ಲ, ಯಾರು ಕೂಡ ನನಗೆ ಮರ್ಯಾದೆ ಕೊಡೋರಿಲ್ಲ. ಈ ರೀತಿಯಾದ ಯೋಚನೆ ಬಂದಿದೆಯಾ? ಬಂದಿರೋದಾದ್ರೆ ಇವತ್ತು ಯೇಸು ಸ್ವಾಮಿ ಏನ್ ಹೇಳ್ತಾನೋ ಆ ಮಾತುಗಳಿಂದ ನಿಮ್ಮ ಜೀವಿತಗಳು, ನೀವು ಯೋಚನೆ ಮಾಡುವ ರೀತಿ, ನೀವು ಮಾತನಾಡುವ ರೀತಿ ಬದಲಾವಣೆ ಆಗಲಿದೆ. ಆಮೇನ್. ಹಾಲೆಲೂಯ. ಯೋಹನ ಬರೆದ ಸುವಾರ್ತೆ 10ನೇ ಅಧ್ಯಾಯ 11ನೇ ವಾಕ್ಯಕ್ಕೆ ನಾವು ಬರೋಣ. ನಾನೇ ಒಳ್ಳೆ ಕುರುಬನು. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಕೂಲಿಯಾಳು ಕುರುಬನು ಕುರಿಗಳ ಒಡೆಯನು ಆಗಿರದೆ ತೋಳ ಬರುವುದನ್ನು ಕಾಣುತ್ತಲೇ ಕುರಿಗಳನ್ನು ಬಿಟ್ಟು ಓಡಿ ಹೋಗುತ್ತಾನೆ. ತೋಳವು ಅವುಗಳನ್ನು ಹಿಡುಕೊಂಡು ಹಿಂಡನ್ನು ಚದುರಿಸುತ್ತವೆ. ಅವನು ಕೂಲಿಯಾಳು, ಕುರಿಗಳ ಚಿಂತೆ ಅವನಿಗಿಲ್ಲ. ನಾನೇ ಒಳ್ಳೆ ಕುರುಬನು. ತಂದೆಯು ನಾನು ತಂದೆಯನ್ನು ತಿಳಿದಿರುವಂತೆಯೇ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ. ನನ್ನ ಕುರಿಗಳು ನನ್ನನ್ನು ತಿಳಿದಿವೆ ಮತ್ತು ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನು ಕೊಡುತ್ತೇನೆ. ಇದಲ್ಲದೆ
ಈ ಹಟ್ಟಿಗೆ ಸೇರದಿರುವ ಇನ್ನೂ ಬೇರೆ ಕುರಿಗಳು ನನಗೆ ಅವೆ, ಅವುಗಳನ್ನು ನಾನು ತರಬೇಕು. ಅವು ನನ್ನ ಸ್ವರಕ್ಕೆ ಕಿವಿಗೊಡುವವು. ಆಗ ಒಂದೇ ಹಿಂಡು ಆಗುವುದು, ಒಬ್ಬನೇ ಕುರುಬನಾಗಿರುವನು. ನಾನು ತಿರುಗಿ ಪಡ್ಕೊಳ್ಳುತ್ತೇನೆಂದು ನನ್ನ ಪ್ರಾಣವನ್ನು ಕೊಡುತ್ತೇನೆ. ಅದರ ನಿಮಿತ್ತವಾಗಿ ತಂದೆಯು ನನ್ನನ್ನು ಪ್ರೀತಿಸುತ್ತಾನೆ. ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯರು? ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ. ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು, ಅದನ್ನು ತಿರುಗಿ ಪಡೆದುಕೊಳ್ಳುವುದಕ್ಕೆ ನನಗೆ ಅಧಿಕಾರ ಉಂಟು. ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದ್ದೇನೆ ಅಂದನು. ಕಳೆದ ಬಾರಿ ಎಲ್ಲಿ ನಾವು ಮುಗಿಸಿದವೋ ಅಲ್ಲಿಂದ ನಾ ಈಗ ಪ್ರಾರಂಭಿಸ್ತಾ ಇದ್ದೇನೆ. ಯೇಸು ಸ್ವಾಮಿ ಯಾರೊಟ್ಟಿಗೆ ಮಾತನಾಡ್ತಾ ಇದ್ದಾರೆ? ಈ ಮಾತುಗಳನ್ನ ಫರಿಸರ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಅನೇಕ ಯಹೂದ್ಯರು ಕೂಡ ಇದ್ದಾರೆ. 9ನೇ ಅಧ್ಯಾಯದಲ್ಲಿ ದೇವರು ಒಂದು ಮಹಾ ಅದ್ಭುತವನ್ನು ಮಾಡಿದ್ದಾರೆ ಯೇಸು ಸ್ವಾಮಿ. ಏನ್ ಅದ್ಭುತ ಅದು? ಒಂದು ಹುಟ್ಟು ಕುರುಡನಿಗೆ ಆತನ ಕಣ್ಣುಗಳನ್ನ ನೀಡಿದ್ದಾನೆ. ಒಂದು ಪ್ರಶ್ನೆ ಕೇಳ್ತೀನಿ, ಎಲ್ಲ ಕೇಳಿಸ್ಕೊಳ್ಳಿ. ಹಳೆ ಒಡಂಬಡಿಕೆ ಓದಿದ್ದೀರಾ ಎಲ್ಲರೂ? ಬೈಬಲ್ ಓದ್ತಾ ಇದ್ದೀರಾ? ಓದಿದ್ದೀರಾ? ಹಳೆ ಒಡಂಬಡಿಕೆಯಲ್ಲಿ ಎಷ್ಟೋ ಅದ್ಭುತಗಳು ದೇವರು ಮಾಡಿದಾರಲ್ವಾ? ಎಷ್ಟು ಸಾರಿ ಕುರುಡರಿಗೆ ದೇವರು ಕಣ್ಣು ಕೊಟ್ಟಿದ್ದಾನೆ ಹಳೆ ಒಡಂಬಡಿಕೆಯಲ್ಲಿ? ಹಳೆ ಒಡಂಬಡಿಕೆಯ ಬಗ್ಗೆ ನಿಮ್ಮೆಲ್ಲರೂ ಕೂಡ ಚೆನ್ನಾಗಿ ಗೊತ್ತು. ಮೋಶೆ ಮಾಡಿದಂಥ ಅದ್ಭುತಗಳು, ಕೆಂಪು ಸಮುದ್ರ ವಿಭಜಿಸಿದಂಥದ್ದು, ಪರಲೋಕದ ಮನ್ನಾವನ್ನ ಸುರಿಸಿದದ್ದು, ಬಂಡೆಯಿಂದ ನೀರನ್ನ ತಂದಿದ್ದು, ಎರಿಕೋ ಕೋಟೆಗಳನ್ನ ಉಳಿಸಿದ್ದು, ಸತ್ತವರು ಎಬ್ಬಿಸಲ್ಪಟ್ಟಂತರದ್ದು, ಕುಷ್ಠರೋಗಗಳು ವಾಸಿಯಾಗಿರತಕ್ಕಂಥದ್ದು, ಅನೇಕ ಅದ್ಭುತಗಳನ್ನ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡಕ್ಕೆ ಸಾಧ್ಯ. ಹೌದಲ್ವಾ? ಎಷ್ಟು ಸಾರಿ ಹುಟ್ಟು ಕುರುಡರಿಗಾಗಲಿ ಕುರುಡರಾಗಿ ಕಣ್ಣು ಕೊಟ್ಟಿರತಕ್ಕಂಥ ಅದ್ಭುತ ಎಷ್ಟು ಸಾರಿ ಇದೆ ಹಳೆ ಒಡಂಬಡಿಕೆಯಲ್ಲಿ? ಒಂದು ಸಾರಿ ಕೂಡ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ಯಾರು ಕೂಡ ಕುರುಡರಿಗೆ ಕಣ್ಣು ಕೊಟ್ಟಂತ ಅದ್ಭುತ ಯಾರು ಕೂಡ ಮಾಡಿಲ್ಲ. ಅದು ಮೆಸ್ಸಿಯನು ಬಂದಾಗ, ಲೋಕದ ರಕ್ಷಕನು ಯೇಸು ಬಂದಾಗ ಈ ಒಂದು ಅದ್ಭುತ ಮಾಡ್ತಾನೆಂಬುದಾಗಿ ಆ ಜನರಲ್ಲಿ ನಂಬಿಕೆ ಆಗಿತ್ತು. ರಬ್ಬಿಯರು, ಯಹೂದ್ಯ ಗುರುಗಳು ಯೇಸು ಸ್ವಾಮಿ ಬಂದಾಗ, ವಾಗ್ದಾನ ಮಾಡಲ್ಪಟ್ಟಂತ ದೇವಕುಮಾರನು ಈ ಲೋಕಕ್ಕೆ ಬಂದಾಗ ಆತನು ಕುರುಡರಿಗೆ ಕಣ್ಣನ್ನ ನೀಡುತ್ತಾನೆ ಎಂಬ ಒಂದು ಸೂಚನೆ, ಪ್ರವಾದನೆ ಇತ್ತು. ಅದಕ್ಕೋಸ್ಕರ ಕಾದ್ ನೋಡ್ತಾ ಇದ್ರು. ಈಗ ಕಣ್ಮುಂದನೆ ಯೇಸು ಸ್ವಾಮಿ ಕುರುಡರಿಗೆ ಕಣ್ ಕೊಟ್ಟಿದ್ದಾನೆ. ಆಗ ಅದ್ ನೋಡ್ತಿರತಕ್ಕಂತ ಜನರ ಒಂದು ಪ್ರತಿಕ್ರಿಯೆ ಏನಾಗಿರ್ಬೇಕಾಗಿತ್ತು? ಹೇ, ಈತನೇ ಮೆಸ್ಸಿಯ, ಹಳೆ ಒಡಂಬಡಿಕೆಯಲ್ಲಿ ಪ್ರವಾದನೆ ಮಾಡಲ್ಪಟ್ಟಂತ ವ್ಯಕ್ತಿ ಈತನೆಂಬುದಾಗಿ ನಂಬೇಕಾಗಿತ್ತು. ನಂಬಿದ್ರೆ ಅವರು ಇಲ್ಲ, ನಂಬಲಿಲ್ಲ. ಆ ಜನರನ್ನ ಗುರುತಿಸಿ ಯೇಸು ಸ್ವಾಮಿ ಮಾತುಗಳನ್ನ ಹೇಳ್ತಾರೆ. ಪರಿಸರೆಲ್ಲ ಕೂಡ ಇದ್ದಾರೆ, ಗುರುಗಳೆಲ್ಲ ಇದ್ದಾರೆ, ಸಾಧಾರಣವಾದ ಯಹೂದ್ಯರಿದ್ದಾರೆ. ಅವರನ್ನ ಉದ್ದೇಶಿಸಿ ಯೇಸು ಸ್ವಾಮಿ ಈ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಈ ದೇವರ ವಾಕ್ಯದಲ್ಲಿ ಒಂದು ವೇಳೆ ನಿಮ್ಮೊಂದು ಪ್ರಶ್ನೆ ಕೇಳ್ತೀನಿ, ಎಲ್ಲ ಕೇಳಿಸ್ಕೊಡಿ. ನನಗೆ ಪ್ರಶ್ನೆ ಕೇಳಕ್ಕೆ ಇಷ್ಟ, ಆಗ್ಲೇ ಯಾರು ಆ ಕಡೆ ಯೋಚನೆ ಮಾಡೋದಿಲ್ಲ. ಒಂದು ವೇಳೆ ನಿಮ್ಮನ್ನ ನೀವೇ ಒಂದು ಪ್ರಾಣಿಗೆ ಹೋಲಿಸ್ಕೊಳ್ಳಿ ಅಂತ ಹೇಳಿದ್ರೆ ಯಾವ ಪ್ರಾಣಿಗೆ ಹೋಲಿಸ್ಕೊಳಕ್ ಇಷ್ಟ ಪಡ್ತೀರಾ ನೀವು? ಯಾವ ಪ್ರಾಣಿಗಳಿಗೆ ಜೊತೆ ನಿಮ್ಮನ್ನ ನೀವೇ ಕಂಪೇರ್ ಮಾಡ್ಕೊಳಕ್ ಬಯಸ್ತೀರಾ? ಒಂದು ಚಾಯ್ಸ್ ಕೊಟ್ರೆ ನಿಮಗೆ, ಏನಪ್ಪ? ಸಿಂಹ, ಹುಲಿ, ಕರಡಿ, ನಾಯಿ, ಬೆಕ್ಕು, ಜಿಂಕೆ, ಕುದುರೆ, ಯಾವ ಪ್ರಾಣಿ ನಿಮ್ಮನ್ನು ಹೋಲಿಸ್ಕೊ ಬಯಸ್ತೀರಾ? ದೇವರು ಯಾವ್ದು ನಿಮ್ಮನ್ನು ಹೋಲಿಸಿದ್ದಾರೆ? ಹೆಚ್ಚು ಸಂತೋಷ ನಿಮ್ಮನ್ನ ನೋಡಿ. ಕುರಿ ಅಂದ್ರೆ ಬಕ್ರ. ಈ ಒಂದು ವಾರದ ಆದ್ಮೇಲೆ ಹೋಗ್ತಾ ಇರ್ಬೇಕಂದ್ರೆ ಇನ್ಮೇಲೆ ಪ್ರೈಸ್ ಲಾರ್ಡ್ ಬ್ರದರ್, ಪ್ರೈಸ್ ಲಾರ್ಡ್ ಸಿಸ್ಟರ್ ಹೇಳ್ಬಿಟ್ಟು ಪ್ರೈಸ್ ಲಾರ್ಡ್ ಬಕ್ರ, ಪ್ರೈಸ್ ಲಾರ್ಡ್ ಕುರಿ, ಹೇಗಿದ್ದೀರಾ ಕುರಿ ಅಂತ ಹೇಳಿದ್ರೆ ಹೆಂಗಿರುತ್ತೆ? ಚೆನ್ನಾಗ್ ಅನ್ಸತ್ತಾ? ಬಟ್ ಅದನ್ನೇ ದೇವರು ನಿಮ್ಮನ್ನ ಕುರಿ ಅಂತ ಕರೆದಿದಲ್ಲ ದೇವ್ರ ವಾಕ್ಯದಲ್ಲಿ. ಯಾಕೆ ದೇವರು ನಮ್ಮನ್ನ ಕುರಿಗಳಿಗೆ ಹೋಲಿಸಿದ್ದಾರೆ? ಅದನ್ನ ನಾವು ಯೋಚನೆ ಮಾಡೋಣ. ಯಾಕಂದ್ರೆ ನಮಗಿರೋ ಗುಣಗಳಿಗೂ ಕುರಿಗಳಿಗಿರೋ ಗುಣಗಳು ಆಲ್ಮೋಸ್ಟ್ ಸೇಮ್, ಕಂಪೇರ್ ಮಾಡಕ್ಕೆ ಸಾಧ್ಯ. ಹಾಗೂ ದೇವರು ನಮ್ಮ ಸಂಬಂಧವನ್ನ ನಮಗೆ ತಿಳಿಸೋದಕ್ಕೋಸ್ಕರ ಆತನೊಟ್ಟಿಗೆ ನಮಗಿರುವ ಸಂಬಂಧವನ್ನ ನಮಗೆ ತಿಳಿಸೋದಕ್ಕೆ ಅನೇಕ ವಿಷಯಗಳ ಜೊತೆಗೆ ಕಂಪೇರ್ ಮಾಡ್ಕೊಂಡಿದ್ದಾರೆ. ತಂದೆ ಮಕ್ಕಳಿಗಿರತಕ್ಕಂಥ ಸಂಬಂಧ, ತಾಯಿ ಮಕ್ಕಳಿಗಿರತಕ್ಕಂಥ ಸಂಬಂಧ, ಅಥವಾ ಅರಸನು ಜನರಿಗಿರತಕ್ಕಂಥ ಸಂಬಂಧ, ಮೊದಲಿಂಗನು ಮೊದಲ್ಗಿತ್ತಿ ಜೊತೆ ಇರತಕ್ಕಂಥ ಸಂಬಂಧ, ದ್ರಾಕ್ಷ ಬಳ್ಳಿಯು ಕೊಂಬೆಗಳಿರ್ತಕ್ಕಂಥ ಸಂಬಂಧ, ಅನೇಕ ವಿಷಯಗಳನ್ನ ದೇವರು ಉಪಯೋಗಿಸ್ಕೊಂಡಿದ್ದಾರೆ. ನಮಗೆ ಆತೊಟ್ಟಿಗೆ ಸಂಬಂಧವು ಯಾವ ರೀತಿ ಇದೆ ಎಂಬುದಾಗಿ ನಮಗೆ ತಿಳಿಸೋದಕ್ಕೆ ಅನೇಕ ಸಾದೃಶ್ಯಗಳನ್ನ ಅದು ಉಪಯೋಗಿಸ್ಕೊಂಡಿದ್ದಾರೆ. ಬಟ್ ಕುರುಬನು ಕುರಿ ಅನ್ನೋದು ಬಹಳ ಇಂಪಾರ್ಟೆಂಟ್.
ಸುಮಾರು 450 ಹೆಚ್ಚಿನ ಬಾರಿ ಸತ್ಯವೇದದಲ್ಲಿ ದೇವರು ನಮ್ಮ ಜೊತೆ ಇರುವ ಸಂಬಂಧವನ್ನ ಕುರುಬನು ಕುರಿಗಿರೋ ಸಂಬಂಧಕ್ಕೆ ಹೋಲಿಸ್ಕೊಂಡಿದ್ದಾರೆ. ಅಂದ್ರೆ ಅದ್ರಲ್ಲಿ ಏನೋ ಒಂದು ಇಂಪಾರ್ಟೆಂಟ್ ಇರಲೇಬೇಕು ತಾನೆ. ಯಾಕೆ ನಮ್ಮನ್ನ ಕುರಿಗಳಂತ ದೇವ್ರು ಕರೀತಾ ಇದ್ದಾರೆ ನೋಡೋಣ, ಒಂದೊಂದೇ ನೋಡೋಣ. ಕುರಿಗಳಿರತಕ್ಕಂಥ ಒಂದು ಸ್ವಭಾವ ಯಾವ ರೀತಿ ಅಂತ ನಾವು ನೋಡೋಣ. ಓಕೆ, ನೋಡಿ ಎಲ್ಲ ಒಳ್ಳೆ ಫೋಟೋಗಳು ಹಾಕಿದ್ದಾರೆ ನಮ್ಮ ಅಪ್ಪೇಶ್. ಅಯ್ಯೋ ಅಷ್ಟೊಂದೇನಪ್ಪ. ಕುರಿಗಳ ಸ್ವಭಾವತಃ ಅತ್ಯಂತ ಅವಲಂಬಿತ ಜೀವಿತಗಳು. ಈ ಕುರಿಗಳನ್ನ ದ ಮೋಸ್ಟ್ ಡಿಪೆಂಡೆಂಟ್ ಅನಿಮಲ್. ಸರಿಯಾದ ಯಾವ ಹುಲ್ಲು ತಿನ್ಬೇಕಂತ ಕೂಡ ಗೊತ್ತಿಲ್ಲ ಅದಕ್ಕೆ, ಎಲ್ಲಿ ನೀರು ಕುಡಿಬೇಕಂತ ಕೂಡ ಗೊತ್ತಿಲ್ಲ ಅದಕ್ಕೆ. ಅದು ಕುರುಬನೇ ಅದನ್ನ ನಡೆಸಬೇಕು. ಅದೇ ರೀತಿಯಲ್ಲಿ ನಾವು ಕೂಡ ಯಾರಾಗಿದ್ದೇವೆ, ದೇವರ ಮೇಲೆ ಅವಲಂಬಿತವಾಗಿರೋದಕ್ಕೋಸ್ಕರ ನಾವು ಮಾಡಲ್ಪಟ್ಟಿದ್ದೇವೆ. ನಮಗೆ ಇಂಡಿಪೆಂಡೆಂಟ್ ಆಗಿರ್ಬೇಕಂತ ಇಷ್ಟ, ಯಾರ ಮೇಲೂ ಕೂಡ ಅವಲಂಬಿಸ್ಕೋಬಾರ್ದು ಅಂತ ನಮ್ಮ ಒಂದು ಯೋಚನೆ ಇರಬಹುದು. ಬಟ್ ವಿ ಆರ್ ಡಿಸೈನ್ಡ್ ಟು ಬಿ ಡಿಪೆಂಡೆಂಟ್ ಆನ್ ಗಾಡ್. ನಾವು ದೇವರ ಮೇಲೆ ಅವಲಂಬಿತರಾಗೋದಕ್ಕೋಸ್ಕರ ಕಲ್ತ್ಕೊಂಡಿದ್ದೇವೆ, ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ. ಆ ರೀತಿಯಾಗಿ ದೇವರ ಮೇಲೆ ಮಾಡ್ಬಿಟ್ಟಿದ್ದಾರೆ. ಒಂದು ವೇಳೆ ನಾನೇನ್ ಎಲ್ಲ ನೋಡ್ಕೊಳ್ತೀನಿ, ನಂಗೆ ದೇವ್ರು ಬೇಡ ಅಂದ್ರೆ ಒಂದ್ ಕಾಲ ಬಂದೇ ಬರುತ್ತೆ ನಿಮ್ಮ ಜೀವನದಲ್ಲಿ, ಒಂದು ಸನ್ನಿವೇಶ ಬಂದೇ ಬರುತ್ತೆ, ಸರಿಯಾಗಿ ಕೊಡ್ತಾರೆ ಒಂದು ತಲೆ ಮೇಲೆ. ಆಗ ಗೊತ್ತಾಗುತ್ತೆ ನನ್ಗೆ ಯಾರು ಬೇಕು ಈ ಜೀವನದಲ್ಲಿ. ದೇವ್ರಿಲ್ದೆ ನಾನೇನು ಮಾಡಕ್ ಆಗಲ್ಲ ಅನ್ನೋ ಕನ್ಕ್ಲೂಷನ್ಗೆ ಬಂದೇ ಬರ್ತೀವಿ ನಾವು. ಅದಕ್ಕೋಸ್ಕರ ಎಲ್ಲ ಕೊಳ್ತಿದ್ದೀವಿ ನಾವು. ಎಲ್ಲರೂ ಕೂಡ ಆ ಸನ್ನಿವೇಶ ಬಂದಿದೆ ನಮ್ಮ ಜೀವನದಲ್ಲಿ. ದೇವರ ಒಂದು ಕೃಪೆನ ಪಡ್ಕೊಂಡಿದ್ದೇವೆ, ದೇವರ ದಯ ಪಡ್ಕೊಂಡಿದ್ದೇವೆ, ಅದಕ್ಕೆ ನಾವು ಕುಳ್ತಿದ್ದೇವೆ. ಎರಡನೇದು, ಕುರಿಗಳು ಬಲವಾದ ಹಿಂಡಿನ ಮನಸ್ಥಿತಿಯನ್ನ ಹೊಂದಿರುತ್ತವೆ. ಈ ಕುರಿಗಳು ಸ್ಟ್ರಾಂಗ್ ಹರ್ಡ್ ಮೆಂಟಾಲಿಟಿ. ಅಂದ್ರೆ ಒಂದು ಕುರಿ ಹೋಗಿ ಹಳ್ಳಕ್ ಬಿದ್ರೆ ಎಲ್ಲಾ ಕುರಿಗಳು ಏನ್ ಮಾಡ್ತವೆ, ಜೊತೆ ಓಡೋಗ್ಬಿಡ್ತವೆ. ಒಂದು ಕುರಿ ಎಲ್ಲೋ ಹೋಗ್ತದೆ, ಎಲ್ಲಿ ಹೋಗ್ತಾ ಇದೆ ಗೊತ್ತಿಲ್ಲ, ಯಾಕೆ ಹೋಗ್ತಾ ಇದೆ ಗೊತ್ತಿಲ್ಲ, ಒಂದು ಕುರಿ ಇರ್ತದೆ, ಎಲ್ಲ ಕೂಡ ಹಿಂಬಾಲಿಸ್ತವೆ. ಒಂದು ಜಿಗಿದ್ರೆ ಇನ್ನೊಂದು ಜಿಗಿರುತ್ತೆ. ಒಂದು ಕೆಸರಿರುತ್ತೆ, ಅಲ್ಲಿ ಒಂದು ಕುರಿ ಜಿಗಿ ತಂದ್ಕೊಳ್ಳಿ ಕೆಸರನ್ನ, ಪಕ್ಕದಲ್ಲಿ ದಾರಿ ಇದ್ರು ಕೂಡ ಪಕ್ಕಕ್ಕೆ ಹೋಗಲ್ಲ ಆ ಕುರಿಗಳು, ಅದು ಕೂಡ ಏನ್ ಮಾಡ್ತವೆ, ಜಿಗಿತವೆ. ಎಲ್ಲ ಒಂದ್ ಕಡೆ ಹುಲ್ಲನ್ನ ಮೇಯ್ತಾ ಇರ್ತಾರೆ, ಇನ್ನೊಂದ್ ಕಡೆ ಇನ್ನೂ ಹಸಿರಾದ ಒಳ್ಳೊಳ್ಳೆ ಹಸಿರು ಇರ್ಬೋದು, ಏನಂತಾರೆ ಹಸಿರು ಹುಲ್ಲಿರುತ್ತವೆ. ಬಟ್ ಈ ಕುರಿಗಳು ಏನ್ ಮಾಡ್ತವೆ, ಯಾವ್ದು ಕೆಲವು ಕುರಿಗಳು ಎಲ್ಲಿ ಮೇಯ್ತಾ ಇರುತ್ತೋ ಅಲ್ಲೇ ಕೂಡ ಅವುಗಳು ಮೇಯ್ತಾ ಇರ್ತವೆ. ಸೊ ಕುರಿಗಳ ಸ್ವಭಾವ ಏನಂದ್ರೆ, ಒಬ್ರು ಏನಾದ್ರು ಮಾಡಿದ್ರೆ ಎಲ್ಲರೂ ಕೂಡ, ನಾವು ಅನೇಕ ಸರಿ ಹಂಗೆ ಯಾರೋ ಒಬ್ರು ಏನೋ ಮಾಡಿದ್ರು ನಾವು ಕೂಡ ಎಲ್ಲರೂ ಕೂಡ ಅದನ್ನೇ ಮಾಡ್ತೇವೆ. ಓಕೆ, ಸೊ ನಾವು ಆ ಒಂದು ಸ್ವಭಾವ ನಮ್ಮಲ್ಲಿ ಕೂಡ ಇದೆ, ನಾವು ಕೇರ್ಫುಲ್ ಆಗಿರ್ಬೇಕು. ಮೂರನೇದು, ಕುರಿಗಳು ಸುಲಭವಾಗಿ ದಾರಿ ತಪ್ಪುವ ಪ್ರವೃತ್ತಿಯನ್ನ ಹೊಂದಿರುತ್ತದೆ. ತುಂಬಾ ಈಸಿಯಾಗಿ ಕಳೆದೋಗುವಂಥದ್ದು. ಅದಕ್ಕೆ ಗೆಟ್ ಲಾಸ್ ಅಂತ ಹೇಳ್ಬೇಕಾಗಿಲ್ಲ, ಈಸಿಯಾಗಿ ಗೆಟ್ ಲಾಸ್ ಆಗ್ಬಿಡುತ್ತೆ ಅದು. ಕಳೆದೋಗೋದ್ರಲ್ಲಿ ಎಕ್ಸ್ಪರ್ಟ್ ಅದು. ಓಕೆ, ಕಳೆದೋಗ್ಬಿಟ್ರೆ ಅದೇ ವಾಪಸ್ ಬರೋದಕ್ಕೆ ಕೂಡ ದಾರಿ ಅದಕ್ಕೆ ಗೊತ್ತಿಲ್ಲ. ಬೇರೆ ಬೇರೆ ನಾಯಿಗಳಿಗೋ ಬೆಕ್ಕುಗಳಿಗೋ ಈ ಒಂದು ಕೌಸ್ ಕ್ಯಾಟಲ್ಸ್ಗೆಲ್ಲ ಹೇಗೋ ಬರ್ತವೆ ದಾರಿ ಹುಡ್ಕೊಂಡು. ಈ ಕುರಿಗಳಿಗೆ ಕಳೆದೋಗ್ಬಿಟ್ರೆ ಫಸ್ಟ್ ಕಳೆದೋದ್ರಲ್ಲಿ ಎಕ್ಸ್ಪರ್ಟ್ ಅದು. ಕಳೆದೋದ್ಮೇಲೆ ದಾರಿ ಹುಡ್ಕೊಂಡು ಬರಕ್ಕೆ ಅದಕ್ಕೆ, ನಾವು ಕೂಡ ಹಂಗೆ ಕಳೆದೋಗೋದ್ರಲ್ಲಿ ಹಂಗೆ ಕಳೆದೋಗ್ಬಿಡ್ತೇವೆ. ದೇವರಿಂದ, ಪ್ರಾರ್ಥನೆಯಿಂದ, ಆತ್ಮೀಯ ಜೀವಿತದಿಂದ ಹಂಗೆ ಹೋಗ್ಬಿಡ್ತವೆ. ಆಮೇಲೆ ವಾಪಸ್ ಬರೋಕ್ಕೂ ಗೊತ್ತಿಲ್ಲ ಹೆಂಗ್ ಬರೋದು ಅಂತ. ಅದಕ್ಕೆ ದೇವರು ನಮ್ಮ ಕುರಿಗಳಿಗೆ ನಮ್ಮನ್ನ ಹೋಲಿಸಿದ್ದಾರೆ. ಕುರಿಗಳು ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವ ಯಾವುದೇ ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ. ಈ ಬೇರೆ ಬೇರೆ ಪ್ರಾಣಿಗಳಿಗೆ ಚೂಪಾದ ಹಲ್ಲು, ಕ್ರಾಸ್, ಈ ಚೂಪದ ಉಗುರು ಬೆರಳುಗಳು, ಅಥವಾ ಫಾಸ್ಟ್ ಆಗಿ ಓಡೋದಕ್ಕೆ, ತಾನೇ ರಕ್ಷಿಸಿಕೊಳ್ಳೋದಕ್ಕೆ ಯಾವುದೇ ಸಾಮರ್ಥ್ಯ ಕುರಿಗಳಿಗೆ ಇಲ್ಲ. ಅದಕ್ಕೆ ನಾವು ಕೂಡ ನಮ್ಮನ್ನು ನಾವೇ ರಕ್ಷಿಸಿಕೊಳ್ಳೋಕೆ, ಕಾಪಾಡ್ಕೊಳ್ಳೋಕೆ, ಶತ್ರುವನ್ನ ಜಯಿಸೋದಕ್ಕೆ ನಮ್ಮಲ್ಲಿ ಯಾವುದೇ ಶಕ್ತಿ ನಮ್ಮಲ್ಲಿ ಇಲ್ಲ. ಐದನೇದು, ಕುರಿಗಳು ತಮ್ಮ ಕುರುಬನ ಧ್ವನಿಯನ್ನ ಗುರುತಿಸ್ತವೆ. ಇದೊಂದು ಒಳ್ಳೆ ಗುಣ ಕುರಿಯಲ್ಲಿ. ಕುರುಬನ ಸ್ವರಕ್ಕೂ ಬೇರೆ ಪರಿಚಯದ ಸ್ವರಕ್ಕೂ ಡಿಸ್ಟಿಂಗ್ವಿಶ್ ಚೆನ್ನಾಗಿ ಮಾಡುತ್ತೆ ಅದು. ನಾವು ಅದನ್ನ ಮಾಡ್ಕೊಳ್ಬೇಕು. ಆ ರೀತಿ ನಾವು ಕೂಡ ಕರೆಯಲ್ಪಟ್ಟಿದ್ದೇವೆ. ಯೇಸು ಆದ ಕುರುಬನ ಸ್ವರವನ್ನ ಕೇಳುವುದಕ್ಕೆ ನಾವು ಕಲಿಬೇಕು. ಕುರಿಗಳು ಸುಲಭವಾಗಿ ಭಯಭೀತರಾಗ್ತವೆ. ಒಂದು ಸಣ್ಣ ಒಂದು ಸೌಂಡ್ ಅಲ್ಲಿಂದ ಬಂದ್ರೆ ಸಾಕು, ಈ ಕುರಿಗಳಿಗೆಲ್ಲ ಕೂಡ ಗೊಂದಲ ಆಗ್ಬಿಡುತ್ತೆ. ಎಷ್ಟು ಜನ ಕುರಿಗಳ ಜೊತೆ ಇದ್ರಿ? ಯಾರು ಇಲ್ಲ ಅಲ್ಲ, ನಾನು ಇರಲ್ಲ, ಅದಕ್ಕೆ ಕಲ್ತ್ಕೊಳ್ಳಿ, ಆಗ ಗೊತ್ತಾಗುತ್ತೆ. ಸ್ವಲ್ಪ ಸೌಂಡ್ ಇಂದ ಬಂದ್ರು ಕೂಡ ಕುರಿ ಹಿಂಡೆಲ್ಲ ಕೂಡ ಹೋಗ್ಬಿಡುತ್ತೆ. ಎಷ್ಟು ಜನ ನನಗೆ ಭಯನೇ ಆಗಲ್ಲ ಅಲ್ಲ ನಮ್ಗೆ ಯಾರಿಗೂ. ಯಾರೋ ಒಂದು 10 ಜನ ಕೆಲಸ ತೆಗೆದಾಕಿರ್ತಾರೆ, ರಾತ್ರಿ ನಮಗೆ ನಿದ್ದೆ ಬರುತ್ತಾ?
ಎಲ್ಲ ಸಿಟಿಯಲ್ಲೆಲ್ಲ ಕೂಡ ಈಗ ಏನಾಗಿದೆ, ಫ್ಲೂ ಬಂದ್ಬಿಟ್ಟಿದೆ. ನಾವು ಫ್ಲೂ ಬಂದಿಲ್ಲ ಅಂದ್ರೆ ಫ್ಲೂ ಬಂದಿರೋ ಹತ್ರ ಆಡ್ತೀವಿ. ನಾವು ಭಯ ಪಡೋದ್ರಲ್ಲಿ ನಾವು ಚಿಕ್ಕ ಚಿಕ್ಕ ವಿಷಯಗಳಿಗೆ, ಸಣ್ಣ ವಿಷಯಗಳಿಗೆ, ಅಯ್ಯೋ ಏನಾಗುತ್ತೆ, ಕುಟುಂಬ ಏನಾಗುತ್ತೋ, ಮಕ್ಕಳಿಗೆ ಏನಾಗುತ್ತೋ, ಭವಿಷ್ಯತ್ ಏನಾಗುತ್ತೆ, ಕೆಲಸ ಏನಾಗುತ್ತೋ, ಹಣ ಎಲ್ಲಿಂದ ತರಲಿ, ಹೇಗ್ ನಡೆಸ್ಲಿ, ಚಿಕ್ಕ ಚಿಕ್ಕ ವಿಷಯಗಳೆಲ್ಲ ಕೂಡ ನಾವು ಟೆನ್ಷನ್ ಟೆನ್ಷನ್ ಟೆನ್ಷನ್. ಅದಕ್ಕೆ ನಾವು ಕುರಿಗಳಂತ ದೇವರು ಹೇಳೋದು ನಮ್ಮನ್ನ. ಓಕೆ, ಕುರಿಗಳಿಗೆ ನಿಯಮಿತವಾಗಿ ಸ್ವಚ್ಛಗೊಳಿಸುವಿಕೆ ಮತ್ತು ಪುನರ್ಸ್ಥಾಪನೆಯ ಅಗತ್ಯವಿದೆ. ಕುರಿಗಳು ಆಗಾಗ ಗಲೀಜು ಮಾಡ್ಕೊಳ್ತಾನೆ ಇರ್ತವೆ. ತನ್ನ ಹುಲ್ಲುಗಳಲ್ಲಿ ಬೇರೆ ಬೇರೆ ಗಲೀಜು, ಹುಳಗಳು ಏನನ್ನ ಸೇರ್ಕೊಳ್ತಾ ಇರ್ತವೆ. ಸೊ ಆಗಿಂದಾಗ ಕುರುಬನು ಕುರಿಗಳನ್ನ ಕ್ಲೀನ್ ಮಾಡ್ತಾನೆ ಇರಬೇಕು. ನಾವು ಹಾಗೆ ತಾನೆ ಆಗಿಂದಾಗ ಪಾಪಕ್ಕೆ, ಲೋಕಕ್ಕೆ ಮಾಡೋ ಕೆಲಸಗಳಿಗೆಲ್ಲರೂ ಕೂಡ ಹೋಗೋದ್ರಲ್ಲಿ ಹೋಗ್ತಾನೆ ಇರ್ತೇವೆ. ಕುರುಬನ್ ನಮ್ಮನ್ನು ಅವಾಗ ಏನ್ ಮಾಡ್ತಾ ಇರಬೇಕು, ಕಂಟಿನ್ಯೂಲ್ ಕ್ಲೀನಿಂಗ್ ನ ಮಾಡ್ತಾನೆ ಇರಬೇಕು. ಕುರಿಗಳು ಒಂಟಿಯಾಗಿ ಅಲ್ಲ, ಹಿಂಡಿನಲ್ಲಿ ಅಭಿವೃದ್ಧಿ ಹೊಂದ್ತವೆ. ಕುರಿಗಳು ಒಂಟಿಯಾಗಿದ್ರೆ ಅದು ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಅಲ್ಲ. ಕುರಿಗಳು ಹಿಂಡಲಿದ್ರೆ ಮಾತ್ರನೇ ಅದು ಚೆನ್ನಾಗಿ ಬೆಳೆಯೋದಕ್ಕೆ, ಆರೋಗ್ಯಕರವಾಗಿರೋದಕ್ಕೆ ಸಾಧ್ಯ. ನಾವು ಕೂಡ ಒಬ್ಬರಾಗಿ ಇದ್ರೆ ನನಗೆ ಯಾರು ಬೇಡ, ಸಭೆ ಬೇಡ, ಯಾವ್ದು ಬೇಡ, ಎಲ್ಲರೂ ಕೆಟ್ಟವ್ರೆ, ಎಲ್ಲರೂ ದುಷ್ಟ್ರೆ, ನಾನು ಒಬ್ಬನೇ ನೀತಿವಂತನು, ನಾನು ಒಬ್ಬನ ಬಿಟ್ಬಿಡಿ ಅಂತ ಇದ್ರೆ ನೀವು ಹಾಳಾಗಿ ಹೋಗ್ತೀರಾ. ನಾವು ಯಾವ ರೀತಿ ಕರೆಯಲ್ಪಟ್ಟಿದ್ದೇವೆ, ನಾವು ಹಿಂಡಿನ ಒಳಗೆ ಇದ್ದುಕೊಂಡು ಒಟ್ಟಾಗಿ ಬೆಳೆದಕ್ಕೋಸ್ಕರ ದೇವ್ರು ನಮ್ಮನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಕೊನೆಯದು, ಕುರಿಗಳು ಕುರುಬನಿಗೆ ಅಮೂಲ್ಯವಾದವು. ಕುರಿಗಳು ಆ ದಿನಗಳಲ್ಲಿ ಆಸ್ತಿ ಏನು ಜನರಿಗೆ? ಕಾರು, ಬಂಗ್ಲೆ, ಹಣ ಅಲ್ಲ ಆ ದಿನಗಳಿದ್ದಂತ ಆಸ್ತಿ. ಆ ದಿನಗಳ ಆಸ್ತಿ ಐಶ್ವರ್ಯ ಯಾವ್ದ್ರ ಮೇಲೆ ನಿಯಮಿತವಾಗಿತ್ತು? ಕುರಿ, ಒಂಟೆ, ಕುದುರೆ, ಕತ್ತೆ, ಮೇಕೆ, ಮೇಕೆಗಳು, ಅದ್ರ ಮೇಲೆ. ಸೊ ಕುರುಬನಿಗೆ ಕುರಿಗಳದ್ದು ಪ್ರೈಸ್ಡ್ ಪೊಸಿಷನ್, ಬಹಳ ಅಮೂಲ್ಯವಾದಂಥದ್ದು. ನಾವು ಕೂಡ ದೇವರ ದೃಷ್ಟಿಯಲ್ಲಿ ಕೂಡ ಅಮೂಲ್ಯರಾಗಿದ್ದೇವೆ. ಹಾಲೆಲೂಯಾ. ಈಗ ಅರ್ಥ ಆಯ್ತಾ ಯಾಕೆ ದೇವ್ರ ನಮ್ಮ ಕುರಿ ಅಂತ ಕರೀತಾರೆ ಎಂಬುದಾಗಿ? ಈ ಎಲ್ಲಾ ಸ್ವಭಾವ ನಮ್ಮಲ್ಲಿ ಇರುವುದರಿಂದ ದೇವ್ರ ನಮ್ಮನ್ನ ಕುರಿಗಳಾಗಿ ನಮ್ಮನ್ನ ಕರೆದಿದ್ದಾನೆ. ಒಂದು ವೇಳೆ ಕುರಿ ಎಂಬುದಾಗಿ ಕರೆಸ್ಕೊಳ್ಳೋಕೆ ಇನ್ನೂ ನಿಮ್ಗೆ ಇಷ್ಟ ಇಲ್ಲದೆ ಹೋದ್ರೆ ನಮ್ಗೆ ಎಂತ ಒಳ್ಳೆ ಕುರುಬನಿದ್ದಾನೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ದೇವರ ವಾಕ್ಯದಲ್ಲಿ ಇವತ್ತು ನೋಡ್ಲಿದ್ದೇವೆ. ದೇವ್ರು ಹೇಳ್ತಾರೆ, ನಾನೇ ಒಳ್ಳೆ ಕುರುಬನು. ಹಾಲೆಲೂಯಾ. ಆ ದಿನಗಳಲ್ಲಿ ಎರಡು ರೀತಿಯಾದತಕ್ಕಂಥ ಕುರುಬರಿದ್ರು. ಒಂದು ಶೆಪರ್ಡ್, ಇನ್ನೊಬ್ಬ ಹೈರ್ಲಿಂಗ್, ಅಂದ್ರೆ ಕೆಲಸಕ್ಕೆ ಇಟ್ಕೊಂಡಿರ್ತಾರೆ. ಒಬ್ಬ ಕುರುಬನಿಗೆ ಸ್ವಂತ ಕುರಿಗಳಿದ್ದಾಗ ಆತನ ನೋಡ್ಕೊಳ್ಳೋ ಜವಾಬ್ದಾರಿ ತೆಗೆದುಕೊಳ್ಳುವ ರೀತಿನೇ ಬೇರೆ ಇರುತ್ತೆ. ಕೆಲ್ಸಕ್ಕೆ ಅಂತ ಇಡ್ತಿರಲ್ಲ, ಹೈರ್ಲಿಂಗ್ ಅಂತೀವಿ. ಆತನು ನೋಡ್ಕೊಳ್ಳೋ ಜವಾಬ್ದಾರಿನೇ ಬೇರೆ ರೀತಿ ಇರುತ್ತೆ. ತೋಳಗಳು ಅದನ್ನ ಸಾಮಾನ್ಯವಾಗಿ ಕುರಿಗಳ ಮೇಲೆ ಆಕ್ರಮಣ ಮಾಡಕ್ಕೆ, ತಿನ್ನೋದಕ್ಕೆ ಬರ್ತಾ ಇತ್ತು. ಆ ನಿಜವಾದ ಕುರುಬನಾಗಿ ಏನ್ ಮಾಡ್ತಾ ಇದ್ದ? ಕುರಿಗಳಿಗೆ ಆತರ ಕಾಪಾಡ್ತಾ ಇದ್ದ, ಆ ತೋಳದ ಜೊತೆಗೆ ಹೋರಾಡ್ತಾ ಇದ್ದ, ಕುರಿಗಳನ್ನ ಪ್ರಾಣಾಪಾಯದಿಂದ ತಪ್ಪಿಸ್ತಾ ಇದ್ದ. ಆದ್ರೆ ಈ ಹೈರ್ಲಿಂಗ್ಸ್ ಕೆಲ್ಸಕ್ಕೆ ಇಟ್ಕೊಂಡಿರ್ತಾರಲ್ಲ, ಅವ್ರೇನ್ ಮಾಡ್ತಾರೆ? ಕುರುಡು ಒಂದು ತೋಳಗೆ ಬರ್ತಿದಂಗೆನೆ ಜೂಟ್ ಓಡಾಡ್ಬಿಟ್ಟಿರ್ತಾರೆ ಕಣಕ್ಕೆ ಅಂದಂಗೆ. ಸೊ ದೇವ್ರ ಯೇಸು ಏನ್ ಹೇಳ್ತಾ ಇದ್ದಾರೆ, ನಿಮ್ಮ ತೋಳಗಳು ನಿಮ್ಮನ್ನ ಆಕ್ರಮಿಸೋದಕ್ಕೆ ಬಂದಾಗ ನಾನ್ ನಿಮ್ಗೆ ಏನ್ ಹೇಳಿದ್ದೇನೆ, ನಾನೇ ನನ್ನ ಪ್ರಾಣವನ್ನಾದರೂ ಒತ್ತೆ ಇಟ್ಬಿಟ್ಟಿದ್ದಾರೆ, ಪ್ರಾಣವನ್ನ ಕೊಟ್ಬಿಟ್ಟಿದ್ದಾರೆ. ನನ್ನ ಪ್ರಾಣವನ್ನೇ ನಿಮಗಿಟ್ಟು ನಾನು ನಿಮ್ಮನ್ನೇನ್ ಮಾಡ್ತೇನೆ? ಕಾಪಾಡ್ತೇನೆ ಎಂಬುದಾಗಿ. ಹಾಲೆಲೂಯಾ. ಇದನ್ನ ಒಂದು ಅರ್ಥ ಮಾಡ್ಕೊಳ್ಬೇಕಾಗಿದೆ ಪ್ರಿಯರೇ. ದೇವರು ನಮ್ಮನ್ನು ಕಾಪಾಡುವ ರೀತಿ, ದೇವರು ನಮ್ಮನ್ನು ನೋಡಿಕೊಳ್ಳುವ ರೀತಿ, ದೇವರು ನಮ್ಮನ್ನು ನಡೆಸಲಿಕ್ಕಿರುವ ರೀತಿ ಈ ಲೋಕದಲ್ಲಿ ಯಾವ ಮನುಷ್ಯನಿಂದ ಕೂಡ ಸಾಧ್ಯವಿಲ್ಲ. ಎಷ್ಟೇ ಒಳ್ಳೆಯದಾಗಿರ್ಬೋದು, ತಂದೆ ತಾಯಿಗಳಲ್ಲಿ ಲಿಮಿಟೇಷನ್ಸ್ ಇರ್ತವೆ, ಗಂಡ ಹೆಂಡತಿರಲ್ಲಿ ಲಿಮಿಟೇಷನ್ಸ್ ಇರ್ತವೆ, ಫ್ರೆಂಡ್ಸ್ ಅಲ್ಲಿ ಲಿಮಿಟೇಷನ್ಸ್ ಇರ್ತವೆ. ಯಾವಾಗಲೂ ಕೂಡ ನಮ್ಮ ಮಕ್ಕಳ ಜೊತೆ ಇರೋದಕ್ಕೆ ಆಗೋದಿಲ್ಲ, ಎಲ್ಲವನ್ನು ಕೂಡ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದು ಯಾವಾಗಲೂ ಕೂಡ ನಮ್ಮ ಜೊತೆ ಇರತಕ್ಕಂಥ ದೇವರು, ಎಲ್ಲ ಅಪಾಯಗಳಿಂದ ನಮ್ಮನ್ನು ತಪ್ಪಿಸಲಿಕ್ಕೆ ಶಕ್ತನಾಗಿರುವಂತ ದೇವರು ನಮ್ಮ ದೇವರಾಗಿದ್ದಾನೆ. ಆದ್ರೆ ನಮ್ಮ ನಂಬಿಕೆ, ನಮ್ಮ ನಿರೀಕ್ಷೆ ಮನುಷ್ಯರಾಗಿರ್ಬೋದು, ಗಂಡನೇ ಆಗಿರ್ಲಿ, ಹೆಂಡತಿನೇ ಆಗಿರ್ಲಿ, ತಂದೆಯೇ ಆಗಿರ್ಲಿ, ತಾಯಿನೇ ಆಗಿರ್ಲಿ, ಯಾರೇ ಆಗಿರ್ಲಿ, ಅವರ್ ಅಲ್ಟಿಮೇಟ್ ಫೇತ್ ಮಸ್ಟ್ ಬಿ ಓನ್ಲಿ ಇನ್ ಜೀಸಸ್. ಬೇರೆ ಯಾರ ಮೇಲೆ ನೀವು ನಂಬಿಕೆ ಇಟ್ಟರು ಕೂಡ, ಬೇರೆ ಯಾರನ್ನು ಕೂಡ ನೀವು ಆತ್ಕೊಂಡ್ರು ಕೂಡ ಸಮಯ ಬಂದೇ ಬರ್ತವೆ, ನೀವು ಆಶಾ ಭಂಗಕ್ಕೆ ಒಳಗಾಗ್ತೀರಾ. ಯು ವಿಲ್ ಬಿ ಡಿಸಪಾಯಿಂಟೆಡ್. ಅವ್ರ ಕೈಲಿ ಆ ಸಾಮರ್ಥ್ಯ ಇಲ್ಲ. ಆದ್ರೆ ಯೇಸು ನಮ್ಮನ್ನು ಎಂದಿಗೂ ಕೂಡ ನಾಚಿಕೆಗೊಳಿಸುವಂತ ದೇವರಿಲ್ಲ. ನಮ್ಮ ನಂಬಿಕೆ, ನಮ್ಮ ನಿರೀಕ್ಷೆ ಯೇಸು ಆಗಿರ್ಬೇಕು. ಇಲ್ಲಿ ದೇವರು ಹೇಳ್ತಾ ಇದ್ರೆ, ನಾನೇ ಒಳ್ಳೆ ಕುರುಬನು. ಯಾಕೆ ಯೇಸು ಕುರುಬನ್ ಅಂತ ಹೇಳ್ತಾ ಇದ್ದಾರೆ? ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ದೇವರನ್ನ
ಕುರುಬನು ಎಂಬುದಾಗಿ ಕರೀತಾ ಇದ್ರು. ಸುಮಾರು ವಾಕ್ಯಗಳಿವೆ. ಆದಿಕಾಂಡ 49:24 ಮತ್ತೆ ಕೀರ್ತನೆ 23:1 ನಮ್ಮೆಲ್ಲ ಕೂಡ ಚೆನ್ನಾಗಿ ಗೊತ್ತಿದೆ. ಯೆಶಾಯ 40:11 ಅನೇಕ ವಾಕ್ಯ, ನೂರಾರು ವಾಕ್ಯಗಳಲ್ಲಿ ದೇವರನ್ನ ಯಾರೆಂಬುದಾಗಿ ನೋಡ್ತಾ ಇದ್ರು ಇಸ್ರಾಯೇಲ್ ಜನರು? ಕುರುಬನಾಗಿ. ಎರಡನೇದು, ಇಸ್ರಾಯೇಲ್ ಗುರುಗಳನ್ನು ಕೂಡ ಕುರುಬರನಾಗಿ ದೇವ್ರು ನೋಡ್ತಾ ಇದ್ರು. ಮೂರನೇದಾಗಿ, ಮೆಸ್ಸಿಯನು ಬಂದಾಗ ಆತನು ಕುರುಬನಾಗಿರ್ತಾನೆ ಎಂಬುದಾಗಿ ಪ್ರವಾದಗಳು ಕೂಡ ಯೇಸು ಸ್ವಾಮಿಯ ಬಗ್ಗೆ ಬರೆದಿತ್ತು. ಉದಾಹರಣೆಗೆ ಮೀಕಾ ಎಜಿಕೇಲ್ 34:23. ಓಕೆ, ಇದು ಯೇಸು ಸ್ವಾಮಿ ಬರೋಕ್ಕಿಂತ ನೂರಾರು ವರ್ಷಗಳ ಹಿಂದನೆ ಎಜಿಕೇಲ್ ಪ್ರವಾದಿ ಮೆಸ್ಸಿಯನ್ನು ಬಂದಾಗ ಆತನು ಏನ್ ಮಾಡ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಗಮನಿಸಿ ಓದಿ. ನನ್ನ ಹಿಂಡನ್ನು ಕಾಯಲಿಕ್ಕೆ ಒಬ್ಬನೇ ಕುರುಬನನ್ನು ನೇಮಿಸುವೆನು, ನನ್ನ ಸೇವಕನಾದ ದಾವಿದನೆಂಬ ಆ ಕುರುಬನು ಅದನ್ನು ಮೇಯಿಸುವನು, ಹೌದು ಅದರ ಕುರುಬನಾಗಿ ಅದನ್ನು ಮೇಯಿಸುತ್ತಾ ಬರುವನು. ಹಲ್ಲೆಲೂಯಾ. ಏನ್ ಓದ್ತಾರೆ? ಮೀಕ 5:4 ಕೂಡ ಓದ್ ನೋಡಿ. ಯೇಸು ಸ್ವಾಮಿ ಬರುವುದಕ್ಕಿಂತ ಮುಂಚೆ, ಅರ್ಥ ಮಾಡ್ಕೊಳ್ಳಿ, ಯೇಸು ಸ್ವಾಮಿ ಬರುವುದಕ್ಕಿಂತ ನೂರಾರು ವರ್ಷಗಳ ಮುಂಚೆನೆ ಪ್ರವಾದಿಗಳು ಹೇಳಿದ್ರು ಯೇಸು ಸ್ವಾಮಿ ಬಂದಾಗ ಆತನ ಯಾವ ರೀತಿ ಬರ್ತಾನೆ ಎಂಬುದಾಗಿ, ಯಾವ ರೀತಿ ಆತನು ಜನರನ್ನು ನೋಡ್ಕೊಳ್ತಾನೆ ಎಂಬುದಾಗಿ, ಕುರುಬನಾಗಿ. ಸೊ ಯಾವಾಗಲೂ ಯೇಸು ಸ್ವಾಮಿ ನಾನೇ ಒಳ್ಳೆ ಕುರುಬನೆಂಬುದಾಗಿ ಹೇಳ್ತಾ ಇದ್ದಾನೋ, ಈಸ್ ಓಪನ್ಲಿ ಡಿಕ್ಲೇರಿಂಗ್ ದಟ್ ಐ ಆಮ್ ದ ಮೆಸ್ಸಾಯ ವಾಸ್ ಪ್ರಾಫೆಸೈಡ್ ಬೈ ದ ಪ್ರಾಫಿಟ್ಸ್ ಆಫ್ ದ ಓಲ್ಡ್ ಟೆಸ್ಟಮೆಂಟ್. ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಯಾರ ಬಗ್ಗೆ ಪ್ರವಾದಿ ಹೇಳಿದ್ರೋ ಆ ವ್ಯಕ್ತಿ ನಾನೇ. ಹಳೆ ಒಡಂಬಡಿಕೆಯಲ್ಲಿ ಯಾರನ್ನ ದೇವರಾಗಿ ಯಾರನ್ನ ಮಾಡಿದ್ರೋ ಆ ದೇವರು ನಾನೇ ಎಂಬುದಾಗಿ ಕ್ಲಿಯರ್ ಆಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಆಮೆನ್, ಹಲ್ಲೆಲೂಯಾ. ಸೊ ಜೀಸಸ್ ಈಸ್ ಗಾಡ್. ದೇವರು, ಯೇಸು ಸ್ವಾಮಿಯು ಕೇವಲ ಒಬ್ಬ ಮನುಷ್ಯನಲ್ಲ, ಆತನ ದೇವರಾಗಿದ್ರು, ಆತನ ದೇವರೆಂಬುದಾಗಿ ಎಕ್ಸ್ಪ್ಲಿಸಿಟ್ ಆಗಿ ಆತನ ಮಾತುಗಳಲ್ಲಿ ಹೇಳಿದ್ದಾನೆ. ಆತನ ಎಂತ ಕುರುಬ? ಆತನು ಒಳ್ಳೆಯ ಕುರುಬನು. ಹಲ್ಲೆಲೂಯಾ. ಗ್ರೀಕ್ ಭಾಷೆಯಲ್ಲಿ ಒಳ್ಳೆಯ ಅನ್ನೋ ಪದಕ್ಕೆ 2 ಪದ ಇದೆ. ಒಂದು ಅಗತೋಸ್, ಇನ್ನೊಂದು ಕಾಲೋಸ್ ಅಂತ. ಒಳ್ಳೇದಂದ್ರೆ ಈ ಶೂ ಚೆನ್ನ ಒಳ್ಳೇದು ಅಂತ ನಾವು ಹೇಳ್ಬೋದು, ಈ ಕೀಬೋರ್ಡ್ ಒಳ್ಳೇದು ಅಂತ ಹೇಳ್ಬೋದು, ಅಥವಾ ಒಬ್ಬ ವ್ಯಕ್ತಿ ಒಳ್ಳೇದು ಅಂತ ಹೇಳ್ಬೋದು. ಇದು ಸಾಧಾರಣವಾಗಿ ಹೇಳತಕ್ಕಂಥ ಮಾತು. ಬಟ್ ಇನ್ನೊಂದು ಒಳ್ಳೆ ಮಾತು ಅಂತ ಹೇಳ್ಬೋದು, ಒಳ್ಳೆ ಇಸ್ ಐಡಿಯಲ್, ಪರ್ಫೆಕ್ಟ್, ಬ್ಯೂಟಿಫುಲ್, ನೋಬಲ್, ಎಕ್ಸಲೆಂಟ್. ಅದನ್ನ ಆ ಪದದಲ್ಲಿ ಬಳಸೋದು ಕಾಲೋಸ್. ಅಂದ್ರೆ ಯೇಸು ಸ್ವಾಮಿಯು ಕೇವಲ ಎಲ್ಲದಕ್ಕೂ ಉಪಯೋಗಿಸತಕ್ಕಂಥ ಒಳ್ಳೆಯ ಆ ರೀತಿ ಅಲ್ಲ. ಈಸ್ ಐಡಿಯಲ್ ಶೆಪರ್ಡ್. ಒಳ್ಳೆಯ ಅಂದ್ರೆ ಪರ್ಫೆಕ್ಟ್, ಎಕ್ಸಲೆಂಟ್, ಆ ರೀತಿಯಾದ ಕುರುಬನು ಆತನು ಎಂಬುದಾಗಿ ನಾವು ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ನಾನೇ ಒಳ್ಳೆಯ ಕುರುಬನು ಎಂಬುದಾಗಿ ದೇವರಲ್ಲಿ ಹೇಳ್ತಾ ಇದ್ದಾನೆ. ನಾನೇ ಒಳ್ಳೆ ಕುರುಬನು ಎಂಬುದಾಗಿ ಹೇಳಿದಾಗ, ಕುರುಬನು ಕುರಿಗಳನ್ನ ಸಾಕಷ್ಟು ರೀತಿಯಲ್ಲಿ ಕಾಪಾಡ್ತಾನೆ, ನಡೆಸ್ತಾನೆ, ಹೌದಾ? ಬಟ್ ಈ ಒಂದು ಅಧ್ಯಾಯದಲ್ಲಿ 2 ಸಾರಿ ನಾನೇ ಒಳ್ಳೆ ಕುರುಬನ್ ಅಂತ ಹೇಳಿ ದೇವರು 2 ರೀತಿಯ ಕಾರ್ಯಗಳನ್ನ ಅಲ್ಲಿ ಮಾಡ್ತಾ ಇದ್ದಾನೆ. ಅದು ನಾವು ನೋಡೋಣ. ಒಳ್ಳೆ ಕುರುಬನಾಗಿ 10ನೇ ಅಧ್ಯಾಯ 11ನೇ ವಚನ. ನಾನೇ ಒಳ್ಳೆ ಕುರುಬನು, ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಳ್ಳೆ ಕುರುಬನಾಗಿದ್ದುಕೊಂಡು ಯೇಸು ಏನು ಹೇಳ್ತಾ ಇದ್ದಾರೆ? ನಾನು ನನ್ನ ಕುರಿಗಳಿಗೆ ನನ್ನ ಪ್ರಾಣವನ್ನ ಕೊಡುತ್ತೇನೆ. ಯೇಸು ಸ್ವಾಮಿಯು ಒಳ್ಳೆ ಕುರುಬನಾಗಿದ್ದುಕೊಂಡು ಆತನ ಯಾವ ರೀತಿ ನಮ್ಮ ಮೇಲೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದಂದ್ರೆ, ನಮ್ಮೆಲ್ಲರಿಗೋಸ್ಕರ ತನ್ನ ಪ್ರಾಣವನ್ನೇ ಆತನು ನಮಗೋಸ್ಕರ ಇಟ್ಟಿದ್ದಾನೆ. ಈ ಲೋಕದಲ್ಲಿ ಯಾರಾದ್ರೂ ನಿಮಗೆ ತಮ್ಮ ಪ್ರಾಣವನ್ನು ಕೊಡುವಷ್ಟು ಮಟ್ಟಿಗೆ ನಿಮ್ಮನ್ನು ಪ್ರೀತಿಸ್ತಾರಾ? ಬಟ್ ಯೇಸು ಸ್ವಾಮಿಯು ಆ ರೀತಿಯಾಗಿ ನಮ್ಮನ್ನ ಪ್ರೀತಿಸಿದ್ದಾರೆ. ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯ ಏನಂದ್ರೆ, ಪ್ರಾರಂಭದಲ್ಲಿ ಒಂದು ವಿಷಯ ನಾನು ಹೇಳಿದ್ದೆ. ಎಷ್ಟು ಜನಕ್ಕೆ ನಾನು ಅಯೋಗ್ಯನು, ಅರ್ಹತೆ ಇಲ್ಲದಿರ್ತಕ್ಕಂಥ ವ್ಯಕ್ತಿ, ಪ್ರಯೋಜನಕ್ಕೆ ಬಾರದಂಥ ವ್ಯಕ್ತಿ ಅಂತ ಅನಿಸ್ತಾ ಅಂತ ಹೇಳಿದೆ. ನೋಡಿ, ಅದನ್ನು ಯೋಚನೆ ಮಾಡಿ ನೋಡಿ. ನೀವು ದೇವರ ದೃಷ್ಟಿಯಲ್ಲಿ ಅಮೂಲ್ಯರಾಗಿರುವ ಕಾರಣದಿಂದ ನಿಮಗೋಸ್ಕರ ಆತನ ಸಾಯುವುದಕ್ಕೆ ಸಿದ್ಧನಾಗಿದ್ದ. ಹಲ್ಲೆಲೂಯಾ. ನೀವು ಪ್ರತಿಯೊಬ್ಬರು ಕೂಡ ಈ ಲೋಕದಲ್ಲಿ ಜನರು ನಿಮ್ಮನ್ನ ಯಾವ ರೀತಿ ಕಾಣ್ತಾ ಇದ್ದಾರೋ ಅದು ಬೇಕಾಗಿಲ್ಲ. ನಿಮ್ಮನ್ನು ನೀವೇ ಯಾವ ರೀತಿ ನೋಡ್ಕೊಳ್ತಾ ಇದ್ದಾರೋ ಅದು ಬೇಕಾಗಿಲ್ಲ. ನಿಮ್ಮಲ್ಲಿ ಏನಿದೆಯೋ ಏನಿಲ್ಲವೋ ಅದು ಬೇಕಾಗಿಲ್ಲ. ಸಮಾಜದಲ್ಲಿ ಜನರು ನಿಮ್ಮನ್ನು ಯಾವ ರೀತಿ ಕಾಣ್ತಾ ಇದ್ದಾರೋ ಇಲ್ಲವೋ ಅದು ಬೇಕಾಗಿಲ್ಲ. ಬಟ್ ದೇವರ ದೃಷ್ಟಿಯಲ್ಲಿ, ಯೇಸುವಿನ ದೃಷ್ಟಿಯಲ್ಲಿ ನೀವು ಎಷ್ಟು ಅಮೂಲ್ಯರೆಂದ್ರೆ, ಆತನ ಪ್ರಾಣವನ್ನೇ ನಿಮಗೋಸ್ಕರ ಇಡುವಷ್ಟು ಮಟ್ಟಿಗೆ ನೀವು ಆತನ ದೃಷ್ಟಿಯಲ್ಲಿ ಅಮೂಲ್ಯರಾಗಿದ್ದೀಲ್ಲ. ಹಲ್ಲೆಲೂಯಾ,
ಹಾಲೆಲೂಯ. ಆದ್ರಿಂದ ನಿಮ್ಮ ಯೋಚನೆಗಳು, ನಿಮ್ಮ ಮಾತುಗಳು ಎಂದಿಗೂ ಕೂಡ ಈ ಲೋಕದವರ ಜನರು ನಿಮ್ಮೊಟ್ಟಿಗೆ ಮಾತನಾಡುವ ರೀತಿಯಲ್ಲಿ ಅವಲಂಬಿತವಾಗಿರಬಾರ್ದು. ಯಾವ ರೀತಿ ನಿಮ್ಮನ್ನು ಯೋಚನೆ ಮಾಡ್ಕೋಬೇಕು? ಐ ಆಮ್ ಪ್ರೆಷಸ್, ಇನ್ವ್ಯಾಲ್ಯೂಬಲ್ ಇನ್ ದ ಸೈಟ್ ಆಫ್ ಗಾಡ್. ಯಾವಾಗಲೂ ಕೂಡ ಯಾವಾಗ ನಿಮ್ಗೆ ಅನ್ಸುತ್ತೋ, ಅರೆ ನಾನು ಯಾವುದಕ್ಕೂ ಪ್ರಯೋಜನ ಅಲ್ವಲ್ಲ, ಐ ಆಮ್ ಆಫ್ ನೋ ವರ್ತ್, ನನ್ನಲ್ಲಿ ಏನೋ ಒಳ್ಳೆಯದಿಲ್ಲ ಅಂತ ಯೋಚನೆ ಬಂದಾಗೆಲ್ಲ ಕೂಡ ಸೈತಾನನು ನಿಮ್ಮನ್ನು ಕುಗ್ಗಿಸುವುದಕ್ಕೆ, ನಿಮ್ಮನ್ನು ಕುಂದಿಸುವುದಕ್ಕೆ, ನಿಮ್ಮನ್ನು ನಿರಾಶೆಪಡಿಸುವುದಕ್ಕೆ, ನಿಮ್ಮನ್ನ ಶೋಕ ರೀತಿಯಾಗಿ ಮಾಡೋದಕ್ಕೆ ಈ ರೀತಿಯ ನಕಾರಾತ್ಮಕ ಯೋಚನೆಗಳನ್ನ ನಿಮ್ಮ ಮನಸ್ಸುಗಳಲ್ಲಿ ಆಗ್ತಾನೆ. ಆದ್ರೆ ನೀವು ಅದಕ್ಕೆ ಅವಕಾಶ ಕೊಡಬಾರ್ದು. ಯಾವಾಗ ನಿಮ್ಮ ಮನಸ್ಸಲ್ಲಿ ನಾನು ಯಾವುದಕ್ಕೆ ಬಾರದವನು, ಪ್ರಯೋಜನಕ್ಕೆ ಇಲ್ಲದವನು, ಅರ್ಹತೆ ಇಲ್ಲದವನು, ಯಾರನ್ನ ಗೌರವಿಸ್ತಾ ಇಲ್ಲ, ಯಾರನ್ನ ಲಕ್ಷಿಸ್ತಾ ಇಲ್ಲ ಅಂತ ಯೋಚನೆ ನಿಮ್ಮ ಮನಸ್ಸಲ್ಲಿ ಬರುತ್ತೋ ತಕ್ಷಣ ನಿಮ್ಮ ಮನಸ್ಸನ್ನ ದೇವರ ಕಡೆಗಿಟ್ಟು, ನಾನು ದೇವರಿಂದ ಪ್ರೀತಿಸಲ್ಪಟ್ಟಿದ್ದೇನೆ, ನಾನು ದೇವರಿಂದ ಕರೆಯಲ್ಪಟ್ಟಿದ್ದೇನೆ, ನಾನು ದೇವರಿಂದ ಆರಿಸಲ್ಪಟ್ಟಂತ ಮಗಳು ಎಂಬುದಾಗಿ ನಿಮ್ಮ ಬಾಯಿಂದ ಅರಿಕೆ ಮಾಡಿ ಆ ಒಂದು ಧೈರ್ಯದಿಂದ, ಆತ್ಮವಿಶ್ವಾಸದಿಂದ ನಾವು ಜೀವಿಸಬೇಕಾಗಿದೆ ಪ್ರಿಯರೇ. ಹಾಲೆಲೂಯ. ಜೋರ ಚಪ್ಪಳೆ ತಡುತ್ತಾ ದೇವರ ನಾಮವನ್ನ ನಾವು ಮಹಿಮೆಪಡಿಸಂತರಾಗೋಣ. ಇನ್ಮೇಲೆ ಎಂದಿಗೂ ಕೂಡ ನಿಮ್ಮ ಮನಸ್ಸಲ್ಲಿ ಯೋಚನೆ ಬರಬಾರ್ದು, ನಾನು ಪ್ರಯೋಜನಕ್ಕೆ ಬಾರದವನು, ನಾನು ಅಯೋಗ್ಯನು, ಅರ್ಹತೆ ಇಲ್ಲದವರನ್ನು, ಯಾರು ನನ್ನ ಪ್ರೀತಿಸ್ತಾ ಇಲ್ಲ, ಯಾರನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ, ಈ ಲೋಕದಲ್ಲಿ ನಾನು ಯಾರೂ ಅಲ್ಲ, ಒಬ್ಬ ಸಾಮಾನ್ಯವಾದ ವ್ಯಕ್ತಿ, ಸಾಧಾರಣವಾದ ವ್ಯಕ್ತಿ ಅಂತ ಯೋಚನೆಗಳು ನಿಮ್ಮ ಮನಸ್ಸಲ್ಲಿ ಬರಲೇಬಾರ್ದು. ಅವು ಸುಳ್ಳು. ಯಾಕೆಂದ್ರೆ ನಿಮಗೋಸ್ಕರ, ಪ್ರತಿಯೊಬ್ಬರಿಗೋಸ್ಕರ, ಇಲ್ಲಿ ಕುಳಿತಿರೋ ಪ್ರತಿಯೊಬ್ಬರಿಗೋಸ್ಕರ ದೇವರನ್ನು ಎಷ್ಟಾಗಿ ಪ್ರೀತಿ ಮಾಡಿದ್ದಾನಂದ್ರೆ, ಈ ಲೋಕದಲ್ಲಿ ಬೇರೆ ಯಾರಿಗೂ ಹುಟ್ಟದೆ ಹೋಗಿದ್ರು ಕೂಡ, ನೀವೊಬ್ಬರೇ ಈ ಲೋಕದಲ್ಲಿ ಹುಟ್ಟಿದ್ರು ಕೂಡ, ನಿಮ್ಮೊಬ್ಬನೇ ರಕ್ಷಿಸೋದಕ್ಕೋಸ್ಕರ ಯೇಸು ಸ್ವಾಮಿ ಈ ಲೋಕಕ್ಕೆ ಬರುವುದಕ್ಕೆ ಸಿದ್ಧನಾಗಿರತಕ್ಕಂತ ಒಳ್ಳೆಯ ಕುರುಬನಾಗಿದ್ದಾನೆ. ಹಾಲೆಲೂಯಾ. ಯು ಹ್ಯಾವ್ ಟು ಪರ್ಸನಲೈಸ್ ದಿಸ್. ಇದನ್ನ ನಿಮ್ಮ ವೈಯಕ್ತಿಕ ಅನುಭವಕ್ಕೆ ನಾನು ತಂದುಕೊಳ್ಬೇಕು. ಪ್ರತಿದಿನ ನಾನು ದೇವರಿಂದ ಪ್ರೀತಿಸಲ್ಪಟ್ಟಿದ್ದೇನೆ, ನಾನು ದೇವರಿಂದ ಕರೆಯಲ್ಪಟ್ಟಿದ್ದೇನೆ, ನಾನು ದೇವರಿಂದ ಆರಿಸಲ್ಪಟ್ಟಿದ್ದೇನೆ. ಈ ಲೋಕ ಯಾರು ಪ್ರೀತಿಸದೆ ಹೋದ್ರು ನನ್ನ ದೇವರು, ನನ್ನ ಸೃಷ್ಟಿ ಮಾಡಿದ ನನ್ನ ದೇವರು, ನನ್ನ ರಕ್ಷಿಸಿದ ದೇವರು ನನ್ನ ಪ್ರೀತಿಸಿದ್ದಾನೆ ಎಂಬ ಒಂದು ಯೋಚನೆಗಳಲ್ಲಿ ನಾವು ಜೀವಿಸಬೇಕಾಗಿದೆ. ಹಾಲೆಲೂಯ. ಎರಡನೇ ವಿಷಯ ಇನ್ನೊಂದು ಮಾಡ್ತಾರೆ ಯೇಸು ಸ್ವಾಮಿ 14ನೇ ವಚನದಲ್ಲಿ, ನಾನೇ ಒಳ್ಳೆ ಕುರುಬನು, ತಂದೆಯು ನಾನು ತಂದೆಯನ್ನು ತಿಳಿದಿರುವಂತೆಯೇ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ. ಹಾಲೆಲೂಯ. ಐ ನೋ ಮೈ ಶೀಪ್. ನಿಮ್ ಬಗ್ಗೆ ಈ ಲೋಕದಲ್ಲಿ ಜನ ಗೊತ್ತಿದೆಯೋ ಗೊತ್ತಿಲ್ಲ. ಕೆಲವೊಮ್ಮೆ ಅನ್ಕೋಬಹುದು ನನ್ನ ಬಗ್ಗೆ ಗೊತ್ತಿರೋರು ಯಾರು ಇಲ್ವಲ್ಲ ಅಂತ, ಯಾರು ನನ್ನನ್ನ ನೋಟಿಸ್ ಮಾಡೋರೇ ಇಲ್ಲ ಅಂತ, ನನ್ನ ಬಗ್ಗೆ ತಿಳ್ಕೊಂಡವರು ಯಾರು ಇಲ್ವೇ ಇಲ್ಲ, ನನ್ನ ಅರ್ಥ ಮಾಡ್ಕೊಳ್ಳೋರು ಈ ಲೋಕದಲ್ಲಿ ಯಾರಿಲ್ಲ ಅಂತ ಕೆಲವೊಮ್ಮೆ ಅನ್ಸ್ಬೋದು. ಬಟ್ ಯೇಸು ಹೇಳ್ತಾ ಇದ್ದಾರೆ, ಆ ಕುರುಬನಿಗೆ ಪ್ರತಿಯೊಂದು ಕುರಿಗಳ ಪರಿಚಯ ಯಾವ ರೀತಿ ಇದೋ, ಪ್ರತಿಯೊಂದು ಕುರಿಗಳಿಗೆ ಹೆಸರಿಟ್ಟಿದ್ದಾನೆ, ಪ್ರತಿಯೊಂದು ಕುರಿಗಳನ್ನ ಯಾವ ರೀತಿಯಾಗಿ ನಡೆಸ್ತಾನೋ ಯೇಸು ಹೇಳ್ತಾ ಇದ್ದಾರೆ, ಐ ನೋ ಯು. ಈ ನೋ ಅನ್ನೋ ಪದ ಬಹಳ ಇಂಪಾರ್ಟೆಂಟ್ ಪದ ಗ್ರೀಕ್ ಭಾಷೆಯಲ್ಲಿ. ನೋ ಅನ್ನೋದಕ್ಕೆ 2 ಪದಗಳನ್ನ ಉಪಯೋಗಿಸ್ತಾರೆ ಗ್ರೀಕಲ್ಲಿ, ಒಂದು ಗಿನಸ್ಕೋ, ಇನ್ನೊಂದು ಆಯ್ಡಾ ಅಂತ. ಆಯ್ಡಾ ನಾಲೆಜ್ ಅಂದ್ರೆ ಫ್ಯಾಕ್ಚುಯಲ್ ನಾಲೆಜ್, ಇಂಟೆಲೆಕ್ಚುಯಲ್ ನಾಲೆಜ್, ಮಾಹಿತಿಯನ್ನು ತಲೆಯಿಂದ ತುಂಬಿಸ್ಕೊಳ್ಳುವಂಥ ಜ್ಞಾನ. ಫಾರ್ ಎಕ್ಸಾಂಪಲ್ 2 + 2 = 4 ಇಟ್ಸ್ ಅ ಫ್ಯಾಕ್ಟ್. ಅದಕ್ಕೆ ಆಯ್ಡಾ ಅಂತ ಹೇಳ್ತೀವಿ ನಾವು. ಬಟ್ ಆ ಪದ ಇಲ್ಲಿ ಉಪಯೋಗಿಸಿರೋದು ಐ ನೋ ಮೈ ಶೀಪ್ ಅಂದ್ರೆ ಯೇಸು ಹೇಳ್ತದೆ, ಐ ಪರ್ಸ್ನಲಿ ನೋ ಯು, ಐ ನೋ ಎವ್ರಿಥಿಂಗ್ ಆಫ್ ಯು. ನಿಮ್ಮ ಬಗ್ಗೆ ಎಲ್ಲ ಗೊತ್ತು, ನಿಮ್ಮ ಕಷ್ಟ, ನಷ್ಟ, ನೋವು, ಕಣ್ಣೀರು, ಚಿಂತೆ, ಆಸೆ, ಬಯಕೆ, ನಿಮ್ಮ ಹಿಂದಿನ ಜೀವಿತದ ಅನುಭವಗಳು ಎಲ್ಲ ಕೂಡ ಗಾಡ್ ಸೇಸ್ ಐ ನೋ ಯು. ಬಟ್ ಅದ್ಭುತ ಏನಂದ್ರೆ, ನಾಟ್ ಜಸ್ಟ್ ಹಿ ನೋಸ್ ಯು. ಅರ್ಥ ಮಾಡ್ಕೊಳ್ಳಿ, ಅದ್ಭುತ ಏನಂದ್ರೆ ಕೇವಲ ನಿಮ್ಮ ಬಗ್ಗೆ ತಿಳ್ಕೊಂಡಿಲ್ಲ ದೇವರು, ಬಟ್ ಹಿ ಆಲ್ಸೋ ಲವ್ಸ್ ಯು. ನಿಮ್ ಬಗ್ಗೆ ದೇವರಿಂದ ಬಚ್ಚಿಟ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಈ ನೋಸ್ ಎವ್ರಿಥಿಂಗ್. ನಮ್ಮ ಬಾಯಿಂದ ಮಾತು ಬರೋಕ್ಕಿಂತ ಮುಂಚೆನೆ ದೇವರಿಗೆ ಗೊತ್ತಿದೆ. ನಮ್ಮ ಪಾಪಗಳು ಗೊತ್ತು, ನಮ್ಮ ತಪ್ಪುಗಳು ಗೊತ್ತು. ಈ ನೋಸ್ ಎವ್ರಿಥಿಂಗ್. ಬಟ್ ಗಾಡ್ ಸೇಸ್, ಯೇಸು ಹೇಳ್ತಾರೆ, ಐ ನೋ ಯು. ಹಾಲೆಲೂಯ. ಯೇಸು ಸ್ವಾಮಿನ ಆ ರೀತಿಯಾಗಿ ನಾವು ತಿಳಿದುಕೊಳ್ಳಕ್ಕೆ ದೇವರನ್ನು ಆಹ್ವಾನಿಸ್ತಾ ಇದ್ರೆ, ಐ ನೋ ಯು ಪರ್ಸನಲಿ. ಪ್ರತಿಯೊಂದು ಕೂಡ ಒಂದು ಕುರುಬನು ತನ್ನ ಕುರಿಯನ್ನ ಯಾವ ರೀತಿಯಾಗಿ ಕಾಯುತ್ತಾನೋ, ನಡೆಸ್ತಾನೋ, ಕಾಪಾಡುತ್ತಾನೋ, ನಮ್ಮ ಕುರುಬನಾದ ಯೇಸು ಇಲ್ಲಿ ಕುಳಿತಿರೋ ಪ್ರತಿಯೊಬ್ಬರನ್ನು ಕೂಡ ಆತನ ತಿಳಿದಿದ್ದಾನೆ, ಆತ ನಡೆಸುತ್ತಾನೆ,
ಪೋಷಿಸುತ್ತಾನೆ, ಮುನ್ನಡೆಸುವಂತ ಒಳ್ಳೆಯ ಕುರುಬನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಸೊ ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನಂದ್ರೆ, ಈಸ್ ಇನ್ವೈಟಿಂಗ್, ಯೇಸು ಸ್ವಾಮಿ, ಜೀಸಸ್ ಇನ್ವೈಟಿಂಗ್ ಅಸ್. ಆತನ ಅನುಭವಿಸೋದಕ್ಕೆ ಯೇಸು ಸ್ವಾಮಿ ನಮ್ಮನ್ನ ಕರೀತಾ ಇದ್ದಾನೆ. ನಾವು ಕೇವಲ ತಲೆ ಅರ್ಥ ಮಾಡ್ಕೊಂಡ್ರೆ ಸಾಕು. 2+2=4 ಅನ್ನೋ ರೀತಿಯಲ್ಲಿ ಅನೇಕರು ಬೈಬಲ್ ಬಗ್ಗೆ ಜ್ಞಾನ ಇರ್ಬೋದು. ಆದಿಕಾಂಡ ಎಲ್ಲ ಏನಿದೆ ಗೊತ್ತು, ಪ್ರಕಟಣೆ ಏನಿದೆ ಗೊತ್ತು, ದಾನಿಯೆಲ್ಲ ಗೊತ್ತು, ಯೋಬ ಗೊತ್ತು, ಎಲ್ಲ ನನಗೆ ಗೊತ್ತಿಲ್ಲ, ಅನೇಕ ಗೊತ್ತಿರ್ಬೋದು. ಬಟ್ ಹೌ ಮಚ್ ಹ್ಯಾವ್ ಯು ಎಕ್ಸ್ಪೀರಿಯನ್ಸ್ಡ್? ಎಷ್ಟುವರೆಗೆ ನೀವು ಜೀವನದಲ್ಲಿ ಯೇಸುವನ್ನು ಅನುಭವಿಸಿದ್ದೀರಾ? ದಟ್ ಈಸ್ ಇಂಪಾರ್ಟೆಂಟ್. ಆ ಒಂದು ರೀತಿಯಾಗಿ ಅನುಭವಿಸೋದಕ್ಕೆ ದೇವರು ನಮ್ಮನ್ನ ಕರಿತಾನೆ. ಇನ್ಫಾರ್ಮೇಶನ್ ಅದು ಒಳ್ಳೆಯದು, ಬಟ್ ಟ್ರಾನ್ಸ್ಫಾರ್ಮೇಶನ್ ಇಸ್ ಮೋರ್ ಇಂಪಾರ್ಟೆಂಟ್. ಇನ್ಫಾರ್ಮೇಶನ್ ಒಳ್ಳೇದೇ, ತಿಳ್ಕೊಬೇಕು, ಬಟ್ ದೇವರು ನಮ್ಮನ್ನು ಅದು ಅನುಭವಿಸೋದಕ್ಕೋಸ್ಕರ ನಮ್ಮನ್ನ ಕರಿತಾ ಇದ್ದಾನೆ. ಅನೇಕ ವರ್ಷಗಳ ಹಿಂದೆ ಒಬ್ಬ ಆಕ್ಟರ್ ಇದ್ದ. ಓಕೆ, ಅಥವಾ ಶೇಕ್ಸ್ಪಿಯರ್ ಪ್ಲೇಸ್ ಅಲ್ಲ, ಅದನ್ನೆಲ್ಲ ಬಹಳ ಫೇಮಸ್. ಆತನು ಸಿಂಗಲ್ ಹ್ಯಾಂಡೆಡ್ ಆಗಿ ಆಕ್ಟಿಂಗ್ ಮಾಡಿ ಆ ಒಂದು ಕಥೆಗಳನ್ನೆಲ್ಲ ಕೂಡ ಜೀವಕ್ಕೆ ತರ್ತಾ ಇದ್ದ. ಆತನ ಮಾತನಾಡತಕ್ಕಂಥ ಶೈಲಿ, ಆತನ ಭಾವನೆಗಳು, ಇಡೀ ಆತನ ನಾಟಕಗಳನ್ನ ನೋಡೋದಕ್ಕೆ 106 ಜನರು ಸೇರಿ ಬರ್ತಾ ಇದ್ರು. ಆತನು ಮಾಡತಕ್ಕಂಥ ಒಂದು ಪ್ಲೇ ರೋಲ್ಸ್ ನ ಜನರು ಬಹಳ ಆನಂದಿಸ್ತಾ ಇದ್ರು. ಇಟ್ ವಾಸ್ ವೆರಿ ಫೇಮಸ್. ಆತನಿಗೆ ಒಂದು ಅಭ್ಯಾಸ ಇತ್ತು. ಪ್ರತಿ ಸಾರಿ ಕೂಡ ಆತನ ಶೋ ಮುಗಿಸೋಕ್ಕಿಂತ ಮುಂಚೆ ಆತ ಕೀರ್ತನೆ 23 ಓದ್ತಾ ಇದ್ದ. ಅದನ್ನ ಯಾವ ರೀತಿ ಓದ್ತಾ ಇದ್ದ ಅಂದ್ರೆ, ಪ್ರತಿಯೊಂದು ಮಾತು ಕೂಡ ಎಕ್ಸ್ಪ್ರೆಷನ್ ಅಲ್ಲಿ ಮಾತುಗಳ ಜೀವವನ್ನು ತುಂಬಿಸ್ತಾ ಇದ್ದ. ಅದಾಗ್ತಿದ್ದಂಗೆ ಎಲ್ಲರೂ ಕೂಡ ಎದ್ದು ನಿಂತುಕೊಂಡು ಚಪ್ಪಾಳೆ ತಟ್ಟಿ ವಾವ್ ಸೂಪರ್ ಅಂತ ಹೇಳೋ ರೀತಿಯಲ್ಲಿ ಆತನು ಪ್ರತಿ ಸಾರಿ ತನ್ನ ನಾಟಕವನ್ನ ಮುಕ್ತಾಯಗೊಳಿಸ್ಬೇಕಂದ್ರೆ ಯೆಹೋವನು ನಾನು ಕೊರತೆ ಪಡನೆಂಬ ಕೀರ್ತನೆಯನ್ನ ಆತ ಓದಿ ಮುಗಿಸ್ತಾ ಇದ್ದ. ಸುಮಾರು ದಿನ ನಾಟಕ ನಡೀತಾ ಇತ್ತು. ಒಂದಿನ ಯಾವುದೋ ಒಬ್ಬ ಹುಡುಗ ಕೂತಿರ್ತಾನೆ ಜನರ ಗುಂಪಲ್ಲಿ. ಆತನು ಕೇಳ್ತಾನೆ, ನಂಗೊಂದು ಚಾನ್ಸ್ ಕೊಡಿ ಅಂತ. ಇವತ್ತು ನಾನು ಓದ್ಲಾ ಕೀರ್ತನೆ 23 ಅಂತ. ಸರಿ ಹೇಳ್ತಾನೆ, ಸರಿ ನೀನು ಬಾ ಓದು ಅಂತ. ಅವನು ಅನ್ಕೊಳ್ತಾನೆ, ಹುಡುಗ ಚಿಕ್ಕ ಹುಡುಗ ಓದ್ತಾನೆ. ಅವ್ರಿಗ ಓದ್ಮೇಲೆ ಗೊತ್ತಾಗುತ್ತೆ ನಾನು ಯಾರು, ಅವನು ಯಾರು, ನನ್ನ ಒಂದು ಪ್ರವೀಣತೆ ಏನು, ನಾನು ಎಷ್ಟು ಎಕ್ಸ್ಪರ್ಟ್ ಅಂತ ಜನರಿಗೆ ಗೊತ್ತಾಗ್ಲಿ ಅಂದ್ಬಿಟ್ಟು ಚಾನ್ಸ್ ಕೊಡ್ತಾನೆ. ಆಗ ಈ ಹುಡುಗ ಬಂದು ಕೀರ್ತನೆ 23 ನರೇಟ್ ಮಾಡ್ತಾನೆ. ಅದು ನಡೆದಂಥ ಸಂಗತಿ ಏನಂದ್ರೆ, ಯಾವಾಗ ಈ ಹುಡುಗ ಆ ಕೀರ್ತನೆಯನ್ನ ಓದ್ತಾನೋ, ಹೇಳ್ತಾನೋ, ಆ ಮುಗಿದ ನಂತರ ಯಾರು ಜನರು ಎದ್ದು ಚಪ್ಪಾಳೆ ಹೊಡೆದಿದ್ದು, ಕಿರ್ಚಾಡಿದ್ದು, ಶಿಲ್ಲೆ ಹಾಕಿದ್ದು ಏನಿಲ್ಲ. ಬಟ್ ಏನ್ ನಡೀತು ಅಂದ್ರೆ, ಎಲ್ಲರೂ ಕೂಡ ತಮ್ಮ ಕಣ್ಣಲ್ಲಿ ನೀರಿತ್ತು, ಅಳ್ತಾ ಇದ್ರು. ಆ ರೀತಿಯಾಗಿ ಜನರೆಲ್ಲರೂ ಕೂಡ ಕ್ಯಾಪ್ಟಿವೇಟ್ ಆಗ್ಬಿಟ್ಟಿದ್ರು ಈ ಒಂದು ಕಥೆಯನ್ನ ಕೇಳಿ. ಈ ಹುಡುಗ ಕೀರ್ತನೆಯನ್ನ ಹೇಳಿದ ರೀತಿ ಎಲ್ಲರ ಹೃದಯಗಳು ಆ ರೀತಿಯಾಗಿ ಆಳವಾಗಿ ಮುಟ್ಟಿತ್ತು. ಇದಾದ ನಂತರ ಈ ಒಂದು ಆಕ್ಟರ್ ಬಂದು ಕೇಳ್ತಾನೆ, ನಾನು ಎಷ್ಟೋ ವರ್ಷಗಳಿಂದ ಈ ಕೀರ್ತನ ಓದ್ತಾ ಇದ್ದೇನೆ, ನಾನು ಎಕ್ಸ್ಪರ್ಟ್, ನಾನು ಟ್ರೈನಿಂಗ್ ಎಲ್ಲ ಆಗಿದೆ, ಎಲ್ಲ ಎಷ್ಟೊಂದು ಕಡೆ ಹೋಗಿದ್ದೇನೆ, ಬಟ್ ನಾನು ಓದ್ಮೇಲೆ ಈ ರೀತಿಯಾದ ರೆಸ್ಪಾನ್ಸ್ ನನಗೆ ಯಾವತ್ತೂ ಕೂಡ ಸಿಕ್ಕಿಲ್ಲ. ವಾಟ್ ಈಸ್ ಅ ಸೀಕ್ರೆಟ್? ಇದರೊಂದು ರಹಸ್ಯ ಏನಂಬುದಾಗಿ ಹುಡುಗನ ಕೇಳಿದಾಗ ಆ ಹುಡುಗ ಹೇಳ್ತಾನೆ, ಯು ನೋ ದ ಸಾಮ್ ಆಫ್ ದ ಶೆಪರ್ಡ್, ಬಟ್ ಐ ನೋ ದ ಶೆಪರ್ಡ್ ಆಫ್ ದ ಸಾಮ್. ಅಂದ್ರೆ ನಿನಗೆ ಕೀರ್ತನೆ ಗೊತ್ತು, ಅದು ನನಗೆ ಕುರುಬನ್ ಯಾರಂತ ಗೊತ್ತು. ಆ ಕೀರ್ತನೆ ಕುರುಬನ್ ಯಾರೆಂಬುದಾಗಿ ನನಗೆ ಗೊತ್ತು. ದಿಸ್ ಇಸ್ ದ ಡಿಫ್ರೆನ್ಸ್. ತಲೆಯಲ್ಲಿ ಯೇಸು ಸ್ವಾಮಿ ನಮ್ಮ ಕುರುಬನ್ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೂ, ನಮ್ಮ ಜೀವನದಲ್ಲಿ ದೇವರು ನಮ್ಮ ಕುರುಬನ್ ಎಂಬುದಾಗಿ ಅನುಭವಿಸೋದಕ್ಕೂ ಅಜಗಜಾಂತರವಾದ ವ್ಯತ್ಯಾಸವಿದೆ. ಸೊ ಇವತ್ತು ಯೇಸು ಸ್ವಾಮಿ ನಾನೇ ಒಳ್ಳೆ ಕುರುಬನೆಂಬುದಾಗಿ ನಿಮ್ಮನ್ನು ಆಹ್ವಾನಿಸ್ತಾ ಇರಬೇಕಂದ್ರೆ 2 ವಿಷಯಗಳಿಗೋಸ್ಕರ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಒಂದು, ನಾವೆಲ್ಲರೂ ಕೂಡ ಆತನಿಂದ ಪ್ರೀತಿಸಲ್ಪಟ್ಟಿದ್ದೇವೆ, ಆರಿಸಲ್ಪಟ್ಟಿದ್ದೇವೆ, ತಿಳಿಯಲ್ಪಟ್ಟಿದ್ದೇವೆ. ಆತನ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಅಮೂಲ್ಯರಾಗಿದ್ದೇವೆ. ಹಾಲೆಲೂಯಾ. ನಾವು ಕೂಡ ಯೇಸುವನ್ನ ಅನುಭವಿಸಿ ವೈಯಕ್ತಿಕವಾಗಿ ಆತನ ತಿಳ್ಕೊಳ್ಳೋದಕ್ಕೆ ನಾವು ಮುಂದಾಗಬೇಕಾಗಿದೆ. ಆತನ ತಿಳ್ಕೊಳ್ಳೋದು ಹೇಗೆ? ಪ್ರತಿದಿನ ದೇವರ ವಾಕ್ಯವನ್ನು ಓದೋದ್ರ ಮುಖಾಂತರ, ಪ್ರಾರ್ಥನೆ ಮಾಡೋದ್ರ ಮುಖಾಂತರ, ಆತನೊಟ್ಟಿಗೆ ನಡೆಯೋದ್ರ ಮುಖಾಂತರ, ಆತನೊಟ್ಟಿಗೆ ಮಾತನಾಡೋ ಮುಖಾಂತರ, ಆತನ ಯಾವ ರೀತಿಯಾಗಿ ವೈಯಕ್ತಿಕವಾಗಿ ನಾವು ತಿಳ್ಕೊಳ್ತೇವೋ, ಅನುಭವಿಸ್ತೇವೋ, ಆವಾಗ ನಿಜವಾಗಲೂ ಕೂಡ ನಾವು ತಲೆಯಿಂದ ಹೇಳಲ್ಲ, ಯೆಹೋವನೇ ನಮ್ಮ ಕುರುಬನೆಂಬುದಾಗಿ ನಮ್ಮ ಹೃದಯದಿಂದ, ನಮ್ಮ ಅನುಭವದಿಂದ ಹೇಳ್ತೇವೆ, ಯೆಹೋವನು ನನ್ನ ಕುರುಬನು, ನಾನು ಯಾವುದಕ್ಕೂ ಕೂಡ ಕೊರತೆ ಪಡನೆಂಬುದಾಗಿ.